ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ದಿನವನ್ನು ಕೊಟ್ಟಿರುವುದಕ್ಕೋಸ್ಕರ ನಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ಅಪ್ಪ, ನೀವು ಕೊಟ್ಟಿರುವಂತಹ ಈ ದಿನದಲ್ಲಿ ಈ ದಿನವನ್ನ ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ, ನೀವು ಅನ್ಕೊಂಡಿರುವಂತಹ ಆಲೋಚನೆಗಳು ನೆರವೇರುವಂತಹ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದಂಗ. ನೀವು ಎಷ್ಟು ಪಾಪಗಳನ್ನು ಮಾಡಿದ್ರು, ಎಷ್ಟು ತಪ್ಪುಗಳನ್ನು ಮಾಡಿದ್ರು ಸಹ ಇನ್ನೊಂದು ಸಾರಿ ನಮ್ಮನ್ನು ಕ್ಷಮಿಸಿ ಇನ್ನೊಂದು ಅವಕಾಶವನ್ನು ನಮಗೆ ಕೊಟ್ಟು ನಮ್ಮ ಜೀವನದುದ್ದಕ್ಕೂ ನಮ್ಮನ್ನು ಕಾದು ಕಾಪಾಡುತ್ತಿರುವಂತಹವರು ನೀವು ತಂದೆ. ನಿಮ್ಮ ತಾಳ್ಮೆ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಈಗ ನಾವೆಲ್ಲರೂ ಸೇರಿ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಗಳಿಕೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ವಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಹೊಗಳಿಕೆ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಒಂದಷ್ಟು ವಾರಗಳ ಹಿಂದೆ ಸಂಡೇ ಸರ್ವಿಸ್ ಅಲ್ಲಿ ಒಂದಿನ ಚಾಡಿ ಮಾತುಗಳು ಅನ್ನುವಂತ ಅಂಶವನ್ನ ಆಲೋಚನೆ ಮಾಡಿದ್ವಿ, ಹೌದಲ್ವಾ? ಚಾಡಿ ಮಾತುಗಳು ನಮಗ್ ನೆನಪಿರ್ಬೇಕು. ಓಕೆ, ಹಾಗಿದ್ರೆ ಈ ಹೊಗಳಿಕೆ ಅನ್ನುವಂತಹ ಅಂಶವೂ ಸಹ ಚಾಡಿ ಮಾತುಗಳು ಅನ್ನುವಂತ ಅಂಶಕ್ಕೆ ತುಂಬಾ ಕೋರಿಲೇಟ್ ಆಗುತ್ತೆ, ತುಂಬಾ ರಿಲೇಟ್ ಆಗುತ್ತೆ. ಯಾಕಂದ್ರೆ ಇದೆರಡು, ಈ ಹೊಗಳಿಕೆ ಅನ್ನುವಂತಹ ಈ ಕೆಟ್ಟ ಗುಣನೂ ಸಹ, ಚಾಡಿ ಮಾತುಗಳು ಅನ್ನುವಂತಹ ಈ ಕೆಟ್ಟ ಗುಣನೂ ಸಹ ಜೊತೆ ಇಲ್ಲಿ ಬರುತ್ತೆ ಒಂದೊಂದ್ಸಾರಿ, ಹೌದಾ ಇಲ್ವಾ? ಯಾಕಂದ್ರೆ ಯಾರ ಬಗ್ಗೆ ಆದ್ರೂ ನೀವು ಚಾಡಿಯನ್ನ ಇನ್ನೊಬ್ಬರಿಗೆ ಹೇಳ್ಬೇಕು ಅಂತ ಹೇಳಿದಾಗ, ನೀವ್ ಯಾರ ಹತ್ರ ಚಾಡಿ ಹೇಳ್ತಿರ್ತೀರೋ ಅವ್ರನ್ನ ಒಂದ್ ಸ್ವಲ್ಪ ಹೊಗಳ್ಬಿಟ್ಟು ಆಮೇಲೆ ಚಾಡಿ ಹೇಳ್ತೀರ, ಹೌದಾ? ಅವ್ರನ್ನ ಒಂದ್ ಸ್ವಲ್ಪ ಹೊಗಳಿದ್ರೆ ಸಾಕು, ನೀವ್ ಹೇಳುವಂತಹ ಚಾಡಿಯನ್ನ ಅವ್ರು ಕೇಳಲಿಕ್ಕೆ ಶುರು ಮಾಡ್ತಾರೆ. ಇದೇ ಅಲ್ವಾ ನಡೆಯುವಂತಹದ್ದು? ಬ್ರದರ್, ನೀವು ತುಂಬಾ ಸೂಪರ್ ಬ್ರದರ್ ಅಂತ ಅಂದ್ಬಿಟ್ಟು ಆಮೇಲೆ ಆ ವ್ಯಕ್ತಿ ಹೆಂಗ್ ಗೊತ್ತಾ ಅಂತ ಹೇಳಿ ಶುರು ಮಾಡ್ತೀವಿ. ನೀವ್ ತುಂಬಾ ಸೂಪರ್ ಬ್ರದರ್, ನಿಮ್ ತರ ಯಾರು ಇಲ್ಲ ಬ್ರದರ್ ಅಂತ ಅಂದಂತಹದ್ದು ಹೊಗಳಿಕೆ. ಅದರ ಜೊತೆಯಲ್ಲಿ ಎಷ್ಟು ಜನ ಚಾಡಿ ಮಾತನ್ನ ಹೇಳ್ತಿದ್ದೀವಿ ನೋಡಿ. ನೀವ್ ಹೆಂಗೆ ಬ್ರದರ್, ಆದ್ರೆ ಅವ್ರು ಹೆಂಗ್ ಗೊತ್ತಾ ಅಂತ ಶುರು ಮಾಡ್ತೇವೆ, ಹೌದಾ ಇಲ್ವಾ? ಅಂದ್ರೆ ಒಂದು ಚಾಡಿ ಮಾತನ್ನ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿಯನ್ನ ಹೊಗಳಿ ಆ ವ್ಯಕ್ತಿಯನ್ನ ಮೇಲ್ ತಗೊಂಡೋಗಿ ಆಮೇಲೆ ನೀವು ಚಾಡಿ ಮಾತನ್ನ ಶುರು ಮಾಡ್ತದೆ, ಹೌದಾ? ನಿಮ್ ಕೈಯಲ್ಲಿ ಹೊಗಳಿಸ್ಕೊಂಡಂತಹ ವ್ಯಕ್ತಿ ಇಷ್ಟಕ್ಕೂ ನೀವು ಚಾಡಿ ಮಾತನ್ನ ಶುರು ಮಾಡ್ಬೇಕಾದ್ರೆ ಬೇಡ ನಿಲ್ಸಿ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಾಗೋದಿಲ್ಲ ಹೇಳಿ? ಆನ್ಸರ್ ಮಾಡಿ. ಈಗಾಗ್ಲೇ ಹೊಗಳಿಸ್ಕೊಂಡಿರ್ತೀವಲ್ವಾ, ಈಗಾಗ್ಲೇ ಕ್ರೆಡಿಟ್ ಅನ್ನ ತಗೊಂಡಿರ್ತೀವಲ್ವಾ, ಈಗಾಗ್ಲೇ ಅವ್ರು ಹೊಗಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಅಭಿಪ್ರಾಯ ಏನ್ ಗೊತ್ತಾ? ಅವ್ರ ಮನ್ಸಿಗೆ ಯಾಕೆ ಬೇಜಾರು ಮಾಡುವಂತಹದ್ದು? ಅವ್ರೇನು ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹದನ್ನ ಹೇಳ್ಬಿಡ್ಲಿ. ನಿಜನ? ಕ್ರೈಸ್ತರಾಗಿ ನಿಮ್ಮ ಜೀವನ ಹಿಂಗಿದ್ರೆ ಆಗೋದಿಲ್ಲ ಪ್ರಿಯ. ನೀವು ಕೆಲವು ಸರಿ ಎಂತ ಕಾಲ್ಸ್ ಅನ್ನ, ಎಂತ ಡಿಸಿಷನ್, ಎಂತ ನಿರ್ಣಯಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಸ್ಯಾಟಿಸ್ಫೈ ಮಾಡ್ಕೊಂಡು, ಎಲ್ಲರ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಯಾವಾಗ್ಲೂ ಸಹ ಇರ್ಲಿಕ್ಕೆ ಆಗೋದಿಲ್ಲ, ಹೌದಾ? ಯಾಕೆಂದ್ರೆ ಕೆಲವು ನಿರ್ಣಯಗಳನ್ನು ತಗೋಬೇಕು ಅಂದ್ರೆ ಅಲ್ಲಿ ಸರಿಯಾಗಿರುವಂತಹದ್ದು ನಡಿಬೇಕು ಅಂತ ಹೇಳಿದ್ರೆ ಒಬ್ಬರ ಮನಸ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಸರಿಯಾಗಿರುವಂತಹದ್ದು ನಡಿಬೇಕಲ್ಲ, ತಪ್ಪಾಗಿರುವಂತಹದ್ದಲ್ಲ. ಇದೇ ಆಗ್ಬೇಕಲ್ವಾ? ನಾವು ಯಾವಾಗ್ಲೂ ಸಹ, ನಾನು ಆಗ್ಲೇ ಹೇಳಿದೆ, ನಿಮ್ಗೊಂದು ಉದಾಹರಣೆ ಕೊಟ್ಟೆ. ಯಾರೋ ಒಬ್ರು ಹೊಗಳಿದ್ರು ನಮ್ಮನ್ನ ಅಂದ ತಕ್ಷಣ ಅವ್ರ ಕಡೆಯಿಂದ ಚಾಡಿ ಮಾತನ್ನ ಕೇಳಿ ಶುರು ಮಾಡುವಂತಲ್ವಾ. ಇದನ್ನ ಪೀಠಿಕೆಯಾಗಿ ಇಟ್ಕೊಂಡು ಈ ಪಾಠಕ್ಕೆ ಮುಂದೆ ಹೋಗೋಣ. ಈ ಪಾಠದಲ್ಲಿ ಚಾಡಿ ಮಾತುಗಳು ಅನ್ನುವಂತಹದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ ಇವತ್ತು, ಈಗಾಗ್ಲೇ ಮಾತಾಡ್ಕೊಂಡಿದ್ದೀವಿ ಅನ್ನುವಂತಹ ಕಾರಣಕ್ಕೆ ಬರೀ ಹೊಗಳಿಕೆ ಅನ್ನುವಂತ ಈ ಆಸ್ಪೆಕ್ಟ್ ಅನ್ನ ನೋಡ್ತಿದ್ದೀವಿ. ಎಷ್ಟು ಡೇಂಜರಸ್ ಈ ಹೊಗಳಿಕೆ ಅನ್ನುವಂತಹದ್ದು, ಒಬ್ಬ ಮನುಷ್ಯನನ್ನ ಏನ್ ಮಾಡುತ್ತೆ, ಎಷ್ಟಕ್ಕೂ ಯಾರ್ಯಾರಿಗೆ ಅಪಾಯ ಇದು? ಹೊಗಳಿಸ್ಕೊಂಡವರಿಗೆ ಅಪಾಯನ ಅಥವಾ ಹೊಗಳುವಂತವ್ರಿಗೆ ಅಪಾಯನ? ನಿಮ್ಗೆ ಏನ್ ಅನ್ಸುತ್ತೆ? ಹೊಗಳಿಕೆ ಅನ್ನುವಂತಹದ್ದು ಹೊಗಳಿಸ್ಕೊಂಡವ್ರಿಗೆ ಅಪಾಯನ ಅಥವಾ ಹೊಗಳುವಂತವ್ರಿಗೆ ಅಪಾಯನ? ಹೊಗಳಿಸಿಕೊಂಡವರಿಗೆ ಅಪಾಯ. ಹೊಗಳಿಸಿಕೊಂಡವರಿಗೂ ಅಪಾಯನೇ, ಹೊಗಳುವಂತವರಿಗೂ ಅಪಾಯನೇ. ಇಬ್ಬರಿಗೂ ದೇವರ ಕಡೆಯಿಂದ ಶಿಕ್ಷೆ ಇದೆ. ಇದು ವಿಚಿತ್ರ ಇದರ ಬಗ್ಗೆ. ಹೊಗಳಿಕೆ, ಇಷ್ಟಕ್ಕೂ ಹೊಗಳಿಕೆ ಅಂದ್ರೆ ಏನು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಲ್ವ? ಫ್ಲಾಟರಿ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಫ್ಲಾಟರಿ, ಬ್ರದರ್ ನೀವು ಹಂಗ ಬ್ರದರ್, ಹಿಂಗೆ ಬ್ರದರ್, ನಿಮ್ ತರ ಯಾರು ಇಲ್ಲ ಬ್ರದರ್. ಸಾಕಷ್ಟು ಜನ ಆಗಾಗ, ಅಂದ್ರೆ ಸಾಕಷ್ಟು ಜನ ಅಲ್ಲ, ಅವಾಗ ಯಾರಾದ್ರೂ ಸಿಕ್ತಿದ್ರೆ ಅವ್ರು ಹೇಳ್ತಿರ್ತಾರೆ ಏನಂತ. ಸಾಕಷ್ಟು ಜನ
ಈ ಮೆಸೇಜ್ಗಳನ್ನ ಕೇಳ್ತಿರ್ತಾರಲ್ವಾ ಪ್ರಿಯರ, ಪ್ರಸಂಗಗಳನ್ನ ಕೇಳ್ತಿರ್ತಾರಲ್ವಾ, ಬ್ರದರ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಪ್ರಸಂಗ, ಓಕೆ ಅಲ್ಲಿವರೆಗೂ ಚೆನ್ನಾಗಿದೆ, ಹೌದಾ ಇಲ್ವಾ? ಪ್ರಸಂಗ ತುಂಬಾ ಚೆನ್ನಾಗಿದೆ, ಅಲ್ಲಿವರೆಗೂ ಚೆನ್ನಾಗಿದೆ. ಬ್ರದರ್ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಥವಾ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಾ, ಅಲ್ಲಿವರೆಗೂ ಚೆನ್ನಾಗಿದೆ. ಅದನ್ನ ಪ್ರೇಸ್ ಅಂತ ಹೇಳಿ ಕರಿತೀವಿ, ಅದನ್ನ ಅಭಿನಂದನೆ ಅಂತ ಹೇಳಿ ಕರಿತೀವಿ, ಅಲ್ಲಿವರೆಗೂ ಓಕೆ. ಅಪ್ರಿಸಿಯೇಷನ್ ಅದು ಬೇಕು, ಅದು ಅಭಿನಂದನೆ ಅನ್ನುವಂತಹದ್ದು ಬೇಕು, ಓಕೆ. ಅದು ಎಲ್ಲಿಗೆ ಹೋಗ್ಬಾರ್ದು ಅಂದ್ರೆ, ಬ್ರದರ್ ನೀವು ತುಂಬಾ ಚೆನ್ನಾಗಿ ಪ್ರಸಂಗ ಮಾಡ್ತೀರಾ, ನಿಮ್ ತರ ಯಾರು ಪ್ರಸಂಗ ಮಾಡುವಂತಹ ನಾನು ನೋಡೇ ಇಲ್ಲ ಬ್ರದರ್, ನಿಮ್ ತರ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಬ್ರದರ್. ಇದನ್ನ ಕೇಳಿದೀವ. ಇದನ್ನ ಏನಂತ ಕರಿತೀವಿ? ಹೊಗಳಿಕೆ, ಫ್ಲಾಟರಿ, ಹೌದಲ್ವಾ? ನೀವ್ ಚೆನ್ನಾಗಿ ಮಾಡ್ತೀರಾ, ದೇವರ ವಾಕ್ಯವನ್ನು ತುಂಬಾ ಚೆನ್ನಾಗಿ ಹೇಳ್ತೀರಾ ಅಥವಾ ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಾ, ಅಲ್ಲಿವರೆಗೂ ಕರೆಕ್ಟ್ ಆಗಿದೆ. ನಿಮ್ ತರ ಮಾಡುವಂತಹದ್ದು ಯಾರು ಇಲ್ಲೇ ಇಲ್ಲ ಬ್ರದರ್ ಇಡೀ ಪ್ರಪಂಚದಲ್ಲಿ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಓಕೆ, ಈ ವ್ಯಕ್ತಿ ಎಲ್ಲೋ ಬಲೆಯನ್ನ ಹಾಸ್ತಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಏನ್ ಹಾಸ್ತಿದ್ದಾನೆ? ಬಲೆಯನ್ನ. ಸತ್ಯವೇದಲ್ಲಿ ಇರುವಂತಹ ಮಾತು ನನಗೆ ಹೇಳ್ತಿರುವಂತಹ, ಮುಂದೆ ನೋಡ್ತಾ ಹೋಗೋಣ ಲಕ್ಷಣಗಳನ್ನ. ಹೌದಾ? ನಿಮ್ ತರ ಯಾರು ಇಲ್ವೇ ಇಲ್ಲ ಬ್ರದರ್, ಆ ಮಾತು ಬೇಕಾಗಿರ್ಲಿಲ್ಲ. ನಮ್ಮನ್ನ ಅಭಿನಂದನೆ ಮಾಡ್ಬೇಕಂದ್ರೆ ಅಥವಾ ನಿಮ್ಮನ್ನ ಒಬ್ಬ ವ್ಯಕ್ತಿ ಅಭಿನಂದನೆ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರೆ, ನೀವು ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಾ, ಇನ್ನೂ ಹಂಗೆ ಮಾಡ್ತೀರಿ, ಇನ್ನೂ ಹೆಚ್ಚಾಗಿ ಮಾಡ್ತಾ ಹೋಗ್ತೀರಿ, ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ, ಇನ್ನೂ ಹೆಚ್ಚಾಗಿ ಹಾಡುಗಳನ್ನ ಹೇಳಿ ಸಭೆಯಲ್ಲಿ. ಇದು ಅಭಿನಂದಿಸುವಂತಹದ್ದು, ಇದು ಅಪ್ರಿಶಿಯೇಟ್ ಮಾಡುವಂತಹದ್ದು. ಇಷ್ಟು ಸಾಕು ಒಬ್ಬ ವ್ಯಕ್ತಿಯನ್ನು ನೀವು ಅಪ್ರಿಶಿಯೇಟ್ ಮಾಡ್ಬೇಕು ಅಂದ್ರೆ. ಅಪ್ರಿಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಇಷ್ಟಕ್ಕೂ ಅಭಿನಂದನೆ, ಅಪ್ರಿಸಿಯೇಷನ್ ಅಂತ ಏನ್ ಮಾತಾಡ್ಕೊಳ್ತಿದೀವಲ್ವಾ, ಅದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ಅನ್ಕೊಂಡು, ಆ ಒಳ್ಳೆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕು? ಅಪ್ರಿಸಿಯೇಷನ್ ಬೇಕಾ ಬೇಡವಾ? ಯಾರಾದ್ರೂ ಬಂದು 4 ಜನ ಬಂದು ಬ್ರದರ್ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ರೆ, ಆ ವ್ಯಕ್ತಿ ಮುಂದುವರ್ಸ್ಕೊಂಡು ಹೋಗ್ತಾನೆ. ಯಾರಾದ್ರೂ ಬಂದು ಫಸ್ಟ್ ಟೈಮ್ ಸಭೆಯಲ್ಲಿ ಹಾಡು ಹೇಳಿದ್ರು ಅಂತ ಅನ್ಕೊಳ್ಳಿ, ಆ ವ್ಯಕ್ತಿಗೆ ಭಯ ಇರುತ್ತೆ, ಹಿಂಗ್ ಹೇಳಿದ್ನೋ ಏನೋ, ಚೆನ್ನಾಗಿ ಹೇಳಿದ್ನೋ ಇಲ್ವೋ, ಇನ್ನೊಂದ್ಸರಿ ಹೇಳ್ಬೇಕೋ ಬೇಡವೋ ಅನ್ನುವಂತಹ ಒಂದು ರೀತಿಯಾಗಿರುವಂತಹ ಭಯ ಇರುತ್ತೆ, ಒಂದು ರೀತಿಯಾಗಿರುವಂತಹ ಅಲ್ಲೋಕಲ್ಲೋಲವಾಗಿರುವಂತಹ ಮನಸ್ಸಿರುತ್ತೆ. ಅವಾಗ ಯಾರಾದ್ರೂ ಒಂದ್ 4 ಜನ ಬಂದು ಬ್ರದರ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ಹಂಗೆ ಮುಂದುವರ್ಸಿ ಅಂತ ಹೇಳಿದಾಗ ಆ ವ್ಯಕ್ತಿ ಇನ್ನ ಮುಂದೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಹೌದಾ? ಸೊ ಅಪ್ರಿಸಿಯೇಷನ್ ಅನ್ನುವಂತಹದ್ದು, ಅಭಿನಂದಿಸುವಂತಹದ್ದು ಅನ್ನುವಂತಹದ್ದು ಒಬ್ಬ ವ್ಯಕ್ತಿಯನ್ನ ಒಂದು ಒಳ್ಳೆ ಕೆಲಸವನ್ನ ಮುಂದುವರಿಸುವಂತೆ ಮಾಡುತ್ತೆ, ಹೌದಾ? ಆದ್ರೆ ಈ ಹೊಗಳಿಕೆ ಅನ್ನುವಂತಹದ್ದು ಅದು ಮಾಡೋದಿಲ್ಲ. ಹೊಗಳಿಕೆಗೂ ಅಪ್ರಿಸಿಯೇಷನ್ಗೂ ಒಂದು ಥಿನ್ ಲೈನ್, ಒಂದು ಚಿಕ್ಕ ದಾರದ ಅಂತರ ಇದೆ. ಅದು ತುಂಬಾ ಇಂಪಾರ್ಟೆಂಟ್. ಅಪ್ರಿಶಿಯೇಟ್ ಮಾಡಿ ಒಬ್ಬ ವ್ಯಕ್ತಿಯನ್ನು ತಪ್ಪಿಲ್ಲ. ನೀವು ಇನ್ನೊಬ್ರು ಅಪ್ರಿಶಿಯೇಟ್ ಮಾಡ್ತಿದ್ರೆ ಓಕೆ, ಅದು ನಿಮ್ಮನ್ನೂ ಸಹ ಇನ್ನೊಬ್ರು ಅಪ್ರಿಶಿಯೇಟ್ ಮಾಡ್ತಿದ್ರೆ ಓಕೆ, ಅಭಿನಂದಿಸ್ತಿದ್ರೆ ಓಕೆ. ಆದ್ರೆ ಅದು ಯಾವ ಹಂತ ಕೊಟ್ಟೋಗ್ಬಾರ್ದು? ಫ್ಲಾಟ್ರಿ, ಬ್ರದರ್ ನೀವೇ ಬ್ರದರ್ ಸೂಪರ್, ನೀವು ಒಬ್ರೇ ಬ್ರದರ್ ಅನ್ನುವಂತಹ ಮಾತುಗಳನ್ನ ನೀವು ಇನ್ನೊಬ್ರಿಗೆ ಹೇಳಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ನೀವು ಇನ್ನೊಬ್ಬರ ಕೈಯಿಂದ ಕೇಳಿಸ್ಕೊಳ್ರಿ ಅಂತ ಅನ್ಕೊಳ್ಳಿ, ನೀವು ಒಬ್ರೇ ಬ್ರದರ್, ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ ಬ್ರದರ್. ಆಟೋಮ್ಯಾಟಿಕ್ ಮನ್ಸಲ್ಲಿ ಏನಾಗುತ್ತೆ ಹೇಳಿ? ಏನಾಗ್ಬೋದು? ಮೊದಲು ಕೇಳಿದಂತಹ ಸಾಲಿಗೂ ಸಹ ಬ್ರದರ್ ನೀವು ಚೆನ್ನಾಗಿ ಮಾಡ್ತೀರಾ ಪ್ರಾರ್ಥನೆಯನ್ನ ಅನ್ನುವಂತಹದ್ದಕ್ಕೂ, ಬ್ರದರ್ ನೀವು ಒಬ್ಬರೇ ಬ್ರದರ್ ಚೆನ್ನಾಗಿ ಪ್ರಾರ್ಥನೆ ಮಾಡುವಂತಹದ್ದು ಅನ್ನೋದಕ್ಕೂ ಇರುವಂತಹ ವ್ಯತ್ಯಾಸ ಏನು? ಅದನ್ನು ಕೇಳಿಸ್ಕೊಂಡಂತಹ ವ್ಯಕ್ತಿಯ ಮನಸ್ಸಲ್ಲಿ ಆಗುವಂತಹ ಬದಲಾವಣೆಗಳು ಏನು? ಉಬ್ಬಿಕೊಳ್ತಾನೆ. ಅಪ್ರಿಶಿಯೇಷನ್ ಇಂದ ಒಂದು ಪ್ರೋತ್ಸಾಹ ಸಿಗುತ್ತೆ. ಹೊಗಳಿಕೆಯಿಂದ ನಥಿಂಗ್ ಬಟ್ ಅವ್ರನ್ನ ಇಂಡೈರೆಕ್ಟ್ ಆಗಿ ನರಕಕ್ಕೆ ದಬ್ಬಂಗ್ ಆಗತ್ತೆ. ವೆರಿ ಗುಡ್, ಹೌದಲ್ವಾ? ಯಾಕಂದ್ರೆ ಒಂದು ಪ್ರೋತ್ಸಾಹ ಮಾಡುವಂತಹದ್ದು ಬೇರೆ. ಪ್ರೋತ್ಸಾಹ ಮಾಡಿದ್ರೆ ಒಂದು ಒಳ್ಳೆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ, ತಾನು ಮಾಡ್ತಿರುವಂತಹ ಕೆಲಸವನ್ನ. ಆದ್ರೆ ನೀವು ಯಾವಾಗ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ ಬ್ರದರ್ ಅಂತ ಹೇಳ್ತೀರೋ, ಅವಾಗ ತನ್ನ ಮನಸ್ಸಿನಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಗರ್ವವನ್ನ ಏರಿಸ್ತಿದ್ದೀರಾ. ಆ ವ್ಯಕ್ತಿನೂ ಸಹ ತನಗೆ ಗೊತ್ತಿಲ್ಲದೆ ಆ ಗರ್ವವನ್ನು ಸ್ವೀಕಾರ ಮಾಡ್ತಿದ್ದಾನೆ, ಹೌದಾ? ನಾನ್ ಹಂಗ ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ದಾನೆ. ನಾವ್ ಈ ಮಾತನ್ನ ಹೇಳಿರುವುದರ ನಿಮಿತ್ತ ಇಷ್ಟು ವರ್ಷನೂ ಇಷ್ಟ ದಿನನೂ ಚೆನ್ನಾಗೇ ಇದ್ದ ವ್ಯಕ್ತಿ, ಆದ್ರೆ ನಾವಿದನ್ನ ತಾನಿರುವಂತಹದಕ್ಕಿಂತ ನೀವು ಅಲ್ ಬ್ರದರ್, ನೀವು ಇನ್ ಬ್ರದರ್, ನೀವು ಸೂಪರ್ ಬ್ರದರ್ ಅಂತ ಹೇಳಿರುವಂತಹ ಈ ಕಾರಣದಿಂದ ತನ್ನನ್ನ ತಾನು ಉಬ್ಬಿಸ್ಕೊಳ್ಲಿಕ್ಕೆ ಶುರು ಮಾಡುತ್ತಂತ ತನ್ನ ಮನಸ್ಸಲ್ಲಿ, ಹೌದಾ? ಉಬ್ಬಿಸ್ಕೊಳ್ಳುವಂತಹದ್ದು ಪಾಪ, ಉಬ್ಬಿಸ್ಕೊಳ್ಳೋದ್ರಿಂದ ಏನ್ ಬರುತ್ತೆ? ದುರಾಂಕಾರ ಅನ್ನುವಂಥದ್ದು ಬರುತ್ತೆ, ತಪ್ಪಿಸ್ಕೊಳ್ಳದೆ ಇರುವಂತಹದ್ದು ಬರುತ್ತೆ, ಇನ್ನು ಏನೇನೋ ಸಾಕಷ್ಟು, ಎಲ್ಲರಿಗಿಂತ ನಾನೇ ಮೇಲು, ಎಲ್ರು ಏನು ಇಲ್ಲ, ನಾನು ಒಬ್ನೇ ಗ್ರೇಟು ಅನ್ನುವಂತಹದ್ದು ಬರುತ್ತೆ. ಸೊ ಈ ಮನಸ್ಥಿತಿಗಳೆಲ್ಲ ಯಾವಾಗ ಒಬ್ಬ ಮನುಷ್ಯನಲ್ಲಿ ಡೆವಲಪ್ ಆಗುತ್ತೋ, ಆಗ ಪಾಪ ಅನ್ನುವಂತಹದ್ದು ಅಂಟು ಅಂತಾನೆ ನಾ ವ್ಯಕ್ತಿಗೆ. ಹೌದು, ನಿಜ. ಅಂದ್ರೆ ಒಬ್ಬ ವ್ಯಕ್ತಿ ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಪಾಪದಲ್ಲಿ ಬೀಳ್ತಿದ್ದಾನೆ. ನಾವು ಒಬ್ಬ ವ್ಯಕ್ತಿಯನ್ನ ಹೊಗಳ್ತಿದ್ರೆ, ಸಿಕ್ಕಾಬಟ್ಟೆ ಅದು ಇದು ಇದು ಅದು ಅಂತೆಲ್ಲ ಹೊಗಳ್ತಿದ್ರೆ, ಆ ಹೊಗಳಿಕೆಯಿಂದ ಆಪೋಸಿಟ್ ಅಲ್ಲಿರುವಂತಹ ವ್ಯಕ್ತಿ ಏನಾಗ್ತಿದ್ದಾನೆ ಅಂತ ಹೇಳಿ ಒಂದ್ಸರಿ ನೋಡ್ರಿ. ನಮಗೆ ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನ ನಾವು ಪಾಪದಲ್ಲಿ ಬೀಳಿಸ್ತಿದೀವಿ, ಹೌದಲ್ವಾ? ಯಾಕಂದ್ರೆ ನಾವು ಹೊಗಳಿದಾಗ, ಹೊಗಳಿಕೆ ಅಂದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ ಬ್ರದರ್, ನೀವೇ ಬ್ರದರ್, ಎಲ್ಲ ನೀವು ಸೂಪರ್, ಹಂಗೆ ಹಿಂಗೆ ಅಂತೀವಲ್ವಾ, ಅಂತಾರಲ್ವಾ? ಆ ಹೊಗಳಿಕೆಯಿಂದ ನಮಗೆ ಗೊತ್ತಿಲ್ಲದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ಪಾಪದಲ್ಲಿ ಬೀಳ್ತಿದ್ದಾನೆ, ಹೌದಾ?
ಆ ವ್ಯಕ್ತಿ ಪಾಪದಲ್ಲಿ ಬಿದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿ ಪಾಪಿ ಅಂತ ಎಣಿಸಲ್ಪಡ್ತಾನೆ. ಆ ವ್ಯಕ್ತಿಯಲ್ಲಿ ಪಾಪದಲ್ಲಿ ಬೀಳ್ಸಿರುವಂತ ಈ ಕಾರಣದಿಂದ ನೀವ್ ಹೇಳಿ, ಈಗ ನಾವೇನಂತ ಎಣಿಸಲ್ಪಡ್ತೀವಿ ದೇವರ ಮುಂದೆ? ಪಾಪಿಗಳಂತಾನೆ ಅಣ್ಣ. ಹೌದಾ? ಹಾಗಾದ್ರೆ ಹೊಗಳಿರುವಂತವರು ಏನಂತ ಎಣಿಸಲ್ಪಡ್ತಿದ್ದಾರೆ ದೇವ್ರ ಮುಂದೆ? ಪಾಪಿಗಳು. ಹೊಗಳಿಸ್ಕೊಂಡಂತವರು ಯಾವ್ದ್ರಲ್ಲಿ ಬೀಳ್ತಿದ್ದಾರೆ? ಪಾಪದಲ್ಲಿ. ಈಗ ದೇವ್ರ ಶಿಕ್ಷೆ ಯಾರ್ಯಾರು ಕೊಡ್ಬೇಕು? ಇಬ್ಬರಿಗೂ ಕೊಡ್ತಾರೆ. ಹೊಗಳಿಸ್ಕೊಂಡವರಿಗೂ ಹೊಗಳಿರುವಂತವರಿಗೂ. ಹೌದಾ? ನೆಕ್ಸ್ಟ್ ಟೈಮ್ ಇದನ್ನ ಕ್ರೈಸ್ತರಾಗಿ ನಾವೆಲ್ಲರೂ ಕಲಿಬೇಕು. ಏನು ಅಭಿನಂದನೆವರೆಗೂ ಓಕೆ, ನಿಮ್ಮನ್ನ ಯಾರಾದ್ರೂ ಬಂದು ಹೊಗಳ್ತಿದ್ದಾರೆ ಅಂತ ಅನ್ಕೊಂಡು ಹಿಂಗೆ ಬ್ರದರ್ ಯೇಸು ಕ್ರಿಸ್ತರನ್ನು ಸಹ ಹೋಗ್ಲಿಕ್ಕೆ ಬಂದ್ರು ಈ ತರ. ಏನು ಯೇಸು ಕ್ರಿಸ್ತರ ತಾಯಿಯನ್ನು ನೀನು ಕೊಡದಂತಹ ಮೊಲೆಗಳು ಧನ್ಯವು, ನೀನನ್ನು ಹೆತ್ತಂತಹ ಗರ್ಭ ಧನ್ಯ ಅಂತ ಹೇಳಿ ಹೊಗಳಿಕ್ ಬಂದ್ರು. ಆಗ ಅದ ಅಪ್ರಿಸಿಯೇಷನ್ ಅಷ್ಟೇ, ಅದು ಹೊಗಳಿಕೆ ಅಲ್ಲ ಯೇಸು ಕ್ರಿಸ್ತರಿಗೆ ಹೇಳಿರುವಂತಹದ್ದು. ಆದ್ರೆ ಯೇಸು ಕ್ರಿಸ್ತರು ಪಟ್ ಅಂತ ಹೇಳಿ ಒಂದು ಮಾತನ್ನು ಹೇಳಿ ಆ ಹೊಗಳಿಕೆಯನ್ನ ಕಟ್ ಮಾಡ್ತಾರೆ. ಹೌದಾ? ಹಂಗನ್ಬೇಡ, ನನ್ನ ಮಾತುಗಳನ್ನ ಕೇಳಿ ನಡೆಯುವಂತವರೇ ಧನ್ಯರು ಅಂತ ಹೇಳಿ ಅಪ್ರಿಸಿಯೇಷನ್ ಕಟ್ ಮಾಡ್ಬಿಡ್ತಾರೆ. ಹೌದಾ ಇಲ್ವಾ? ಯಾಕಂದ್ರೆ ನಾವ್ ನಾರ್ಮಲ್ ಆಗಿ ಹೊಗಳಿಕೆಗೆ ಯಾವಾಗ ದಾಸರಾಗ್ತಿವೋ ಚಿಕ್ಕ ವಯಸ್ಸಿಂದನೇ ಶುರು ಆಗತ್ತೆ ಪ್ರಿಯರೇ. ಬರೀ ಸಭೆಯಲ್ಲಿ ಅಲ್ಲಿ ನಡೆಯುವಂತಹ ವಿಚಾರ ಅಲ್ಲ ಹೊಗಳಿಕೆ ಅನ್ನುವಂಥದ್ದು. ಚಿಕ್ಕ ವಯಸ್ಸಿಂದಲೇ ಶಾಲೆಗಳಿಗೆ ಹೋಗ್ತೀವಲ್ವಾ, ಇಲ್ಲಿಂದಲೇ ಶುರು ಆಗತ್ತೆ ಅಪ್ರಿಸಿಯೇಷನ್ ಅಥವಾ ಹೊಗಳಿಕೆ ಅನ್ನುವಂಥದ್ದು. ಒಂದು ದಿನ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಉತ್ತರವನ್ನ ಒಬ್ಬ ವಿದ್ಯಾರ್ಥಿ ಎದ್ದು, ಚಿಕ್ಕ ಮಗು ಎದ್ದು ಶಿಕ್ಷಕರು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ತಾನೆ. ಆಗ ಟೀಚರ್ ಒಂದ್ ಕೆಲಸವನ್ನು ಮಾಡಿಸ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ನೋಡೋಣ ಮಗುಗೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ಒಂದಿನಕ್ಕೆ ಸರಿ. ಈಗ ಮನೆಗೆ ಹೋಗಿ ಹೇಳ್ಕೋತಾನ ವಿದ್ಯಾರ್ಥಿ, ಏನು ಟೀಚರ್ ನನ್ನನ್ನ ಅಭಿನಂದಿಸಿದ್ರು ಅಥವಾ ಎಲ್ಲರ ಕೈಯಿಂದಲೂ ಸಹ ನನಗೆ ಪ್ರೇಸ್ ಮಾಡಿಸಿದ್ರು, ಚಪ್ಪಾಳೆ ಹೊಡಿಸಿದ್ರು. ಕ್ಲಾಸ್ ಅಲ್ಲಿ ಎಲ್ಲರೂ ಸಹ ನನಗೆ ಚಪ್ಪಾಳೆ ಹೊಡೆದ್ರು ನಾನು ಹೇಳಿದಂತ ಉತ್ತರಕ್ಕೆ. ಓಕೆ, ಅಲ್ಲಿವರೆಗೂ ಓಕೆ. ಅದು ಒಂದನೇ ದಿನ ಕರೆಕ್ಟ್ ಆಗಿದೆ. ಎರಡನೇ ದಿನ ಮತ್ತೆ ಇದೇ ಆಯ್ತು ಅಂತ ಅನ್ಕೊಳ್ಳಿ. ಮೂರನೇ ದಿನ ಇದೇ ಆಯ್ತು, ನಾಲ್ಕನೇ ದಿನ ಇದೇ ಆಯ್ತು. ನಮಗೆ ಗೊತ್ತಿಲ್ಲದೆ ನಮ್ಮ ಮನೇಲಿ ಇರುವಂತಹ ಒಂದು ಚಿಕ್ಕ ಮಗು ಹೊಗಳಿಕೆಗೆ ದಾಸನಾಗಿ ಹೊರಟೋಗ್ತಿದ್ದಾನೆ. ನೀವ್ ಅದನ್ನೇ ಎಂಕರೇಜ್ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಒಂದಿನ ಓಕೆ, ಎರಡನೇ ದಿನ ಓಕೆ, ಮೂರನೇ ದಿನ ತಂದೆ ತಾಯಿಂದಿರ ನೀವ್ ಹೇಳ್ಬೇಕಾಗಿರುವಂತಹ ಮಾತು ಇದೇ ಅಲ್ಲ ಜೀವನ. ನೀವ್ ಮೊದಲನೇ ದಿನ ಹಿಂಗೆ ಓದ್ತಿರ್ಬೇಕು, ಇನ್ನ ಚೆನ್ನಾಗಿ ಓದ್ತಿರ್ಬೇಕು. ಆದ್ರೆ ಯಾವಾಗ್ಲೂ ಸಹ ಇದು ನಡೀತಾನೆ ಇರ್ಬೇಕು ನನ್ನ ಜೀವನದಲ್ಲಿ. ಜನರು ನನ್ನನ್ನು ಹೊಗಳ್ತಾನೆ ಇರ್ಬೇಕು, ಜನರು ನನ್ನ ಚಪ್ಪಾಳೆ ಹೊಡಿತಾನೆ ಇರ್ಬೇಕು ಅನ್ನುವಂತಹದನ್ನ ನೀನ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅನ್ನುವಂತಹದನ್ನ ಹೇಳ್ಕೊಟ್ಟು ಬೆಳೆಸ್ಬೇಕು ಚಿಕ್ಕ ವಯಸ್ಸಿಂದಲೇ. ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದಲೇ ಆ ಹೊಗಳಿಕೆಯನ್ನ ತಿನ್ಕೊಂಡ್ ಬದುಕ್ಬಿಡ್ತಾನೆ. ಇವ್ ದೊಡ್ಡವನಾದ ನಂತರ ಎಂತ ವ್ಯಕ್ತಿ ಆಗ್ತಾನೆ ಗೊತ್ತಾ? ಜನರ ವ್ಯಾಲಿಡೇಷನ್ ಮೇಲೆ ಬದುಕುವಂತ ವ್ಯಕ್ತಿ ಆಗ್ತಾನೆ. ಅಂದ್ರೆ ಜನ ಏನಂತಾರೋ ಅದನ್ನ ಕರೆಕ್ಟ್ ಅಂತ. ಜನ ಹೇಗಂತ ಅಂದ್ರೆ ಜನರ ಒಪಿನಿಯನ್ ಅನ್ನು ಸಂಪಾದನೆ ಮಾಡ್ಕೊಡುವಂತಹದ್ದು ಇಂಪಾರ್ಟೆಂಟ್ ಆಗೋಗುತ್ತೆ ವ್ಯಕ್ತಿಗೆ. ದೇವರ ಒಪಿನಿಯನ್ ಗಿಂತ ದೇವರು ನನ್ನ ಕುರಿತಂತೆ ಏನ್ ಅನ್ಕೊಳ್ತಿದ್ದಾರೆ, ಏನ್ ಯೋಚಿಸ್ತಿದ್ದಾರೆ ಅನ್ನೋದಕ್ಕಿಂತ ಈ ವ್ಯಕ್ತಿಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಜನ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ವ್ಯಕ್ತಿಗೆ. ಸತ್ಯವೇದದಲ್ಲೂ ಸಹ ನೀವು ಆದಿಕಾಂಡವನ್ನು ಓಪನ್ ಮಾಡಿದ ತಕ್ಷಣ ಆದಮವರನ ಪಾಪದಲ್ಲಿ ಬೀಳಿಸ್ಲಿಕ್ಕೆ ಅಪವಾದಿ ಮಾಡಿದಂತಹ ಪ್ರಯತ್ನಗಳಲ್ಲಿ ಒಂದು ದೊಡ್ಡ ಪ್ರಯತ್ನ ಇದು, ಈ ಹೊಗಳಿಕೆ ಅನ್ನುವಂಥದ್ದು. ಯಾವಾಗ ಹೊಗಳಿದ? ಇಷ್ಟಕ್ಕೂ ಅಪವಾದಿ ಬಂದು ಹವ್ವಳನ್ನ ಯಾವಾಗ ಹೊಗಳದಂಗೆ ಕಾಣಿಸುತ್ತೆ ನಿಮ್ಗೆ ಸತ್ಯವೇದದಲ್ಲಿ? ಹಣ್ಣು ತಿನ್ನಿಸ್ಬೇಕಾದ್ರೆ, ಅಂದ್ರೆ ಹಣ್ಣು ತಿನ್ನೋ ಹಂಗ್ ಮಾಡ್ಬೇಕಾದ್ರೆ ನೀವು ದೇವತೆ ಅಂತ ಕಾಣ್ತೀರಾ. ಹೌದಲ್ವಾ? ಸಾಕಲ್ವಾ ಅದೊಂದು ಮಾತು? ನಿಜನಾ ಇಲ್ವಾ? ನೀವು ದೇವರುಗಳ ಆಗೋಗ್ತೀರಾ ಇದನ್ನ ತಿಂದ್ರೆ. ಅಲ್ಲ, ಆಸೆ ಹುಟ್ಟಿಸ್ತಿರುವಂತಹದ್ರ ಜೊತೆ ಅಂದ್ರೆ ಈ ಹಣ್ಣನ್ನ ನೀನ್ ತಿಂದ್ರೆ ನೀನ್ ದೇವ್ರ ಆಗೋಗ್ತೀಯ ಅನ್ನುವಂತಹದ್ದು ಆಸೆ ಹುಟ್ಟಿಸುವಂತಹದ್ದೇ ನಿಜ. ಆದ್ರೆ ನಿಮ್ಮ ಸ್ಥಾನ ಅದು ಇದಲ್ಲ. ನಿನ್ನ ಸ್ಥಾನ ಅದು ಯಾವುದು? ಈ ಹಣ್ಣನ್ನು ತಿಂದು ದೇವರ ಆಗುವಂತಹದ್ದು ನಿನ್ನ ಸ್ಥಾನ, ಈಗ ಇರುವಂತಹದ್ದಲ್ಲ ನಿನ್ನ ಸ್ಥಾನ. ಇದು ಆಟೋಮ್ಯಾಟಿಕ್ ಆಗಿ ಇಂಡೈರೆಕ್ಟ್ ಇನ್ಫ್ಲೇಟ್ ಮಾಡ್ತಿಲ್ಲ ಹವ್ವಳನ್ನ. ಇದು ಆಟೋಮ್ಯಾಟಿಕ್ ಆಗಿ ಬಲೂನ್ ಎಕ್ಸ್ಪ್ಯಾಂಡ್ ಮಾಡೋ ಹಂಗ ಆಗ್ತಿಲ್ಲ. ಹೌದಾ ಇಲ್ವಾ? ಮೊದಲನೇ ಮನುಷ್ಯರು ತಪ್ಪು ಮಾಡ್ಲಿಕ್ಕೆ ಹಲವಾರು ಕಾರಣಗಳಿದೆ. ಹಲವಾರು ಕೆಟ್ಟ ಗುಣಗಳನ್ನ ಅಪವಾದಿ ಒಳಗಡೆ ತಳ್ಳಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾನೆ. ಅದ್ರಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ಗುಣ ಅಂತ ಹೇಳಿದ್ರೆ ಇದೆ ಹೊಗಳಿಕೆ. ನಿನ್ನ ಸ್ಥಾನ ಅದಲ್ಲ, ಈಗಿರುವಂತಹದ್ದಲ್ಲ ನಿನ್ ಸ್ಥಾನ. ಯಾವ್ದು ನಿನ್ ಸ್ಥಾನ? ನಿಂಗೆ ಎಲ್ಲೋ ಇರ್ಬೇಕಿತ್ತು, ನಿನ್ ದೇವರಾಗೋಗಿರ್ಬೇಕಿತ್ತು. ಅದು ಯಾವಾಗ ಆಗ್ತೀಯ ಅಂದ್ರೆ ಈ ಹಣ್ಣನ್ನ ತಿಂದ್ರೆ ಆಗ್ತೀಯ. ಅದು ಮಾತಿನ ಅರ್ಥ. ಹಿಂಗೆಲ್ಲೋ ಇರ್ಬೇಕಿತ್ತು, ಹೆಂಗೋ ಇರ್ಬೇಕಿತ್ತು, ದೇವರ ತರ ಇರ್ಬೇಕಿತ್ತು. ಈಗ ನೀನ್ ಹಣ್ಣನ್ನ ತಿಂದೆ ಅನ್ಕೋ, ಹಂಗಾಗ್ತೀಯ. ಇದು ಹೊಗಳಿಕೆ ನಿನ್ನ ಇನ್ಫ್ಲೇಟ್ ಮಾಡ್ತಿರುವಂತಹದ್ದು. ಇನ್ಫ್ಲೇಟ್ ಅಂದ್ರೆ ಉಬ್ಬಿಸುವಂತಹದ್ದು ಮಾಡ್ತಿರುವಂತಹದ್ದೇನ? ಹೌದು. ಅದಕ್ಕೆ ಒಳಪಟ್ಟೆ ಅಲ್ವಾ, ಈ ಎಲ್ಲದರ ಇನ್ಫ್ಲೂಯೆನ್ಸ್ ಒಳಗಾಗಿನ ಅಲ್ವಾ ಅವಳು ಪಾಪ ಮಾಡಿದ್ದು. ಇದು ನಮ್ಗೆ ಅರ್ಥ ಆದ್ರೆ
ನಮ್ಗೆ ಅರ್ಥ ಆಗುತ್ತೆ. ಓಕೆ, ಅಪವಾದಿ ಒಬ್ಬ ಮನುಷ್ಯನನ್ನು ಬೀಳಿಸ್ಬೇಕು ಅಂತ ಹೇಳಿದಾಗ ಬಳಕೆ ಮಾಡುವಂತಹ ಸ್ಟ್ರಾಂಗ್ ಆಗಿರುವಂತಹ ಅಸ್ತ್ರ, ವೆಪನ್ನೇ ಹೊಗಳಿಕೆ ಅನ್ನುವಂತಹದ್ದು. ನಮ್ಮ ಹತ್ರನು ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದು ಬ್ರದರ್ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ ಬ್ರದರ್, ನಾನು ಎಷ್ಟೋ ಜನರನ್ನ ನೋಡಿದೀನಿ ಬ್ರದರ್, ಆದ್ರೆ ನಿಮ್ ತರ ಯಾರು ಇಲ್ಲ ಬ್ರದರ್, ನಿಮ್ ತರ ಯಾರು ಇಲ್ಲ ಸಿಸ್ಟರ್ ಅಂದ್ರು ಅಂತ ಅನ್ಕೊಳ್ಳಿ. ಬ್ರದರ್ 1 ನಿಮಿಷ ಇರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ. ಯಾಕೆ ಯಾಕೆ ಅವ್ರ ಇಂಟೆನ್ಷನ್ ಒಳ್ಳೇದಾಗಿದ್ಯೋ ಏನಾಗಿದ್ಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಅಲ್ಲಿರುವಂತಹದ್ದು ನಮಗೆ ಭಕ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ಕರವಾಗಿರುವಂತಹದ್ದಲ್ಲ. ಇನ್ನು ಯಾರಾದ್ರೂ ಬಂದು ಬ್ರದರ್ ನೀವು ಮಾಡ್ತಿರುವಂತಹ ಕೆಲಸವನ್ನ ಈ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ರು ಅಂತ ಅನ್ಕೊಡಿ, ಅವ್ರ ಮಾತನ್ನ ಬೇಕಾದ್ರೆ ಕೇಳಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಭಕ್ತಿ ಜೀವನವನ್ನ ಇನ್ನೂ ಮೇಲೆ ತಗೊಂಡು ಹೋಗ್ಲಿಕ್ಕೆ ಏನಾದ್ರು ಟಿಪ್ಸ್ ಪ್ಲಾನ್ ವಾಕ್ಯದ ಮೂಲಕ ಏನಾದ್ರು ಎಚ್ಚರಿಕೆನೂ ಕೊಡ್ಬೋದಾ ಆ ಜನ. ಆದ್ರೆ ಇವ್ರಿದಾರು ನೋಡಿ, ನೀವು ಒಬ್ಬರೇ ಬ್ರದರ್ ಅಷ್ಟೇ, ಮುಗೀತು, ನಿಮ್ ತರ ಯಾರು ಇಲ್ಲ ಬ್ರದರ್ ಅಂತ ಅನ್ನುವಂತಹ ಜನರಿಂದ ಆದಷ್ಟು ದೂರ ಇರೋಣ. ಸತ್ಯವೇದ ಏನ್ ಹೇಳುತ್ತೆ ಹೊಗಳಿಕೆ ಬಗ್ಗೆ ನೋಡೋಣ ಒಂದ್ಸಾರಿ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ, ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 21ನೇ ವಚನ. 27-21. ನಾಳೆಯೆಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಜ್ಞಾನೋಕ್ತಿಗಳು 27-21. ಪುಟ್ಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಏನಂತೆ ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆ? ಈ ವಚನ ಕ್ಲಿಯರ್ ಆಗಿ ಹೇಳ್ತಿದೆ. ಒಬ್ಬ ಮನುಷ್ಯನು ಹೊಗಳಿಸ್ಕೊಂಡಾಗ ಶುರು ಆಗುತ್ತ ಮನುಷ್ಯನ ಜೀವನದಲ್ಲಿ ಏನ್ ಮಾಡುವಂತಹದ್ದು, ಹಿಂಗೆ ಯೋಚನೆ ಮಾಡುವಂತಹದ್ದು ಅನ್ನುವಂತಹ ಜಂಜಾಟ. ಹೌದಾ? ನೋಡೋಣ ಇನ್ನೊಂದ್ಸರಿ ಇದನ್ನ. ಪುಟ್ಟ ಕುಲಿಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಅವಾಗ ಶುರು ಆಗುತ್ತೆ ನಮಗೆ ನಿಜವಾಗ್ಲು. ಯಾರಾದ್ರೂ ಬಂದು ನಿಮ್ಮನ್ನು ಬಿಟ್ರೆ ಇನ್ಯಾರು ಇಲ್ಲ ಸಿಸ್ಟರ್, ನಿಮ್ಮನ್ನ ಬಿಟ್ರೆ ಇನ್ಯಾರು ಇಲ್ಲ ಬ್ರದರ್ ಅಂತ ಅಂದ ಮೇಲೆ ನಮ್ಮ ಮನಸ್ಸನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ನಾವ್ ಇಷ್ಟದವರೆಗೂ ಅವಾಗವರೆಗೂ ಆ ಮಾತನ್ನು ಕೇಳುವಂತಹವರೆಗೂ ನೆಮ್ಮದಿಯಾಗಿ ಆರಾಮಾಗಿ ದೇವರಿಗೆ ಮೆಚ್ಚುಗೆ ಆಗುವಂತಹ ಜೀವನವನ್ನ ನಡೆಸಿದೀವಿ. ಆ ಮಾತನ್ನ ಕೇಳಿದ ನಂತರ ನಾವ್ ಹಿಂದೆ ಹೆಂಗಿದ್ವೋ ಹಂಗೆ ಇರ್ಬೇಕು ಅನ್ನುವಂತಹದ್ದು ತುಂಬಾ ಕಷ್ಟಕರವಾಗಿರುವಂತಹ ಕೆಲಸ ಈ ವಚನದ ಪ್ರಕಾರ. ನಿಜನಾ ಇಲ್ವಾ? ಈ ವಚನ ಅದನ್ನೇ ಹೇಳ್ತಿದೆ. ಅವಾಗ ಶುರು ಆಗತ್ತೆ ನಿಜವಾಗ್ಲೂ ನಮಗ್ ಟೆಸ್ಟ್ ಅಂತಿದ್ದಾರೆ ದೇವ್ರು. ಯಾರಾದ್ರೂ ಬಂದು ನಮ್ಮದು ಹೊಗಳ್ತಾರಲ್ವಾ, ಅವಾಗ ಶುರು ಆಗತ್ತೆ ನಮ್ಗೆ ನಿಜವಾಗ್ಲೂ ಕಠಿಣವಾಗಿರುವಂತಹ ಪರಿಸ್ಥಿತಿ ಅವಾಗ ಲ್ಯಾಂಡ್ ಆಗ್ತದೆ. ಯಾಕಂದ್ರೆ ಇವಾಗವರೆಗೂ ಏನ್ ಅನ್ಕೊಂಡಿದ್ವಿ? ಎಲ್ಲರಲ್ಲಿ ನಾನು ಒಬ್ಬ ಅಂತ ಅನ್ಕೊಂಡಿದ್ವಿ. ಹೌದಾ ಇಲ್ವಾ? ಎಲ್ಲರಲ್ಲಿ ನಾನು ಒಬ್ಬ, ನಾನೇನ್ ಸ್ಪೆಷಲ್ ಅಲ್ಲ. ಇಷ್ಟು ದಿನ ನಮ್ಮ ಮನಸ್ಸಲ್ಲಿ ಇದ್ದಂತಹ ಕಲ್ಪನೆ, ಅಭಿಪ್ರಾಯ ಎಲ್ಲ ಏನು, ನಾನೇನ್ ಸ್ಪೆಷಲ್ ಅಲ್ಲ, ನಾನು ಎಲ್ಲರಲ್ಲೂ ಸಹ ನಾನು ಒಬ್ಬ. ಹೌದಾ? ಎಲ್ಲರೂ ಸಹ ನನ್ನ ಸಮಾನರೇ. ಇದು ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದಂತಹ ಒಪಿನಿಯನ್. ಇವಾಗ ಯಾರಾದ್ರೂ ಬಂದು ಬ್ರದರ್ ನೀವು ಸೂಪರ್ ಬ್ರದರ್, ನೀವು ಹಂಗ್ ಬ್ರದರ್, ನೀವು ಸಿಸ್ಟರ್ ನೀವು ಸೂಪರ್, ನೀವು ಹಂಗೆ, ನೀವು ನನ್ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಅನ್ನುವಂತಹ ಆ ಕ್ಷಣಕ್ಕೆ ಅವಾಗಿಂದ ನಮ್ಮ ಮನಸ್ಸಲ್ಲಿ ಹುಟ್ಟುವಂತಹ ಕಲ್ಪನೆಗಳೇನೇನು? ಎಲ್ಲರೂ ಬೇರೆ, ನಾನೇ ಬೇರೆ. ಎಲ್ಲರೂ ಬೇರೆ, ನಾನು ಸ್ಪೆಷಲ್. ಎಲ್ಲರೂ ಬೇರೆ, ನಾವೆಲ್ಲ ಸಮಾನರಲ್ಲ. ಎಲ್ಲರೂ ಕೆಳಗಿರುವಂತವ್ರಾದ್ರೆ ನಾನು ಮೇಲಿರುವಂತವನು ಅನ್ನುವಂತ ಒಪಿನಿಯನ್ ಫಾರ್ಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಜನಾ? ಇದು ಹಿಂಗೇನಾಗುವಂತಹದ್ದು. ಅದಕ್ಕೆ ಸತ್ಯವೇದಲ್ಲಿ ಹೇಳಿರುವಂತಹದ್ದು, ಹೊಗಳಿಕೊಂಡ ಶುರು ಆಗುತ್ತೆ ನಮಗೆ ಶೋಧನೆ. ಹೊಗಳಿಸ್ಕೊಂಡಾಗ, ಈ ಮಾತಿನ ಅರ್ಥ ಅದೇ, ಹೊಗಳಿಕೆ ಆದ ನಂತರ ಶುರು ಆಗುತ್ತೆ ನಮ್ಮ ಜೀವನದಲ್ಲಿ ಶೋಧನೆಗಳು ಅನ್ನುವಂಥ. ನಮ್ಮ ಮನಸ್ಸಿನ ಮಾತು ಕೇಳೋದಿಲ್ಲ. ಆಮೇಲೆ ಎಲ್ಲ ಹೆಂಗೆಂಗೋ ಅನಿಸ್ತಿರುತ್ತೆ. ಆಮೇಲೆ ನಾನ್ ಮೇಲೆ, ನಾನು ಬೇರೆ ಎಲ್ಲರಿಗಿಂತ, ನಾನು ಎಲ್ಲರಿಗಿಂತ ಸುಪೀರಿಯರ್, ನಾನು ಎಲ್ಲರಿಗಿಂತ ಉತ್ತಮನು, ಎಲ್ಲರಿಗಿಂತ ಉನ್ನತ ಸ್ಥಿತಿಯಲ್ಲಿರುವಂತವನು ಅನ್ನುವಂತ ಕಲ್ಪನೆಗಳು, ಅಭಿಪ್ರಾಯಗಳು ನಮ್ಮ ಮನಸ್ಸಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ. ಹೌದಾ? ಈ ಶೋಧನೆಗಳೆಲ್ಲ ನಮ್ಗೆ ಬೇಕಾ? ಇನ್ನೊಬ್ರು ಹೊಗಳುವಂತಹದ್ದಂತೆ, ನಾವು ಅದನ್ನ ಕೇಳಿಸ್ಕೊಳ್ಳುವಂತಹದ್ದಂತೆ, ನಾವ್ ಏನೋ ಅಂತ ಅನ್ಕೊಳ್ಳುವಂತಹದ್ದಂತೆ, ಆಮೇಲೆ ನಮ್ಮ ಮನಸ್ಸನ್ನು ಉಬ್ಬಿಸುವಂತಹದ್ದಂತೆ, ಆಮೇಲೆ ದೇವರು ನಮ್ಮಿಬ್ರಿಗೂ ಶಿಕ್ಷೆ ಕೊಡುವಂತಹದ್ದಂತೆ, ಹೊಗಳಿಸ್ಕೊಂಡವ್ರಿಗೂ ಹೊಗಳಿದವ್ರಿಗೂ ಶಿಕ್ಷೆ ಕೊಡುವಂತಹದ್ದಂತೆ. ಬೇಕಾ ನಮ್ಗಿದಲ್ಲ? ಇಲ್ಲ ಅಲ್ವಾ? ಅದಕ್ಕೆ ಯಾರಾದ್ರೂ ನಿಮ್ಮನ್ನ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಏನಾದ್ರೂ ಹೋಗ್ಲಿಕ್ಕೆ ಬಂದ್ರೆ ನೆಕ್ಸ್ಟ್ ಟೈಮು ಟಕ್ಕಂತ ಹೇಳಿ ಈ ಟಾಪಿಕ್ ಅನ್ನ ಡೈವರ್ಟ್ ಮಾಡ್ಬಿಡಿ, ಟಾಪಿಕ್ ಅನ್ನ ಚೇಂಜ್ ಮಾಡಿ. ಅಥವಾ ಅಲ್ಲಿಂದ ಈ ವ್ಯಕ್ತಿ ಯಾವಾಗ್ಲೂ ಹೊಗಳುವಂತಹ ವ್ಯಕ್ತಿನೇ ಅಂತ ನಿಮ್ಗೆ ಗೊತ್ತಾಗೋದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿ. ಆ ವ್ಯಕ್ತಿಯ ಜೊತೆ ಅಷ್ಟಾಗಿ ಕಾನ್ವರ್ಸೇಷನ್, ಅಷ್ಟಾಗಿ ಮಾತುಕತೆಯನ್ನು ಇಟ್ಕೋಬೇಡಿ.
ಯಾವಾಗ್ಲಾದ್ರೂ ಆದ್ರೆ ಒಂದು ವೇಳೆ ನಮ್ಮ ಕೈಯಲ್ಲಿ ಈ ನೀವು ಕೇಳ್ತಿರುವಂತ ಈ ಪ್ರಸಂಗವನ್ನ ಅವ್ರ ಕೈಯಲ್ಲಿ ಯಾರಾದ್ರೂ ಯಾವಾಗ್ಲೂ ಹೊಗಳ್ತಿರ್ತಾರಲ್ವಾ, ಎಲ್ಲರನ್ನೂ ಹೊಗಳ್ತಿರ್ತಾರಲ್ವ, ಅವ್ರ ಮೇಲೆ ಅವ್ರ ಹತ್ರ ಈ ಪ್ರಸಂಗವನ್ನ ತಲುಪಿಸ್ಬಿಡಿ. ಸರಿಯಾದ್ರೂ ಹೋಗ್ಬೋದು ಏನೋ, ಹೌದಾ? ಆದ್ರೆ ನಾವ್ ಮಾತ್ರ ಈ ಶೋಧನೆಗೆ ಸಿಕ್ಕಾಕೊಂಬಾರ್ದು. ಹೊಗಳಿಸ್ಕೊಂಡು ಆಮೇಲೆ ನಮ್ಮ ಬಗ್ಗೆ ಏನೋ ಯೋಚನೆ ಮಾಡಿ, ಏನೋ ಆಲೋಚನೆ ಮಾಡಿ, ನೀನ್ ಹಂಗೆ ಇಷ್ಟ ದಿನ ಇದ್ದಂತಹದ್ದಲ್ಲ ನಿನ್ ಜೀವನ, ನೀನ್ ನಾರ್ಮಲ್ ಅಲ್ಲ, ಎಲ್ಲರೂ ನಿನ್ ಕೆಳಗಡೆ, ನಿನ್ ಮೇಲ್ಗಡೆ ಅನ್ನುವಂತ ಈ ಮನಸ್ಥಿತಿಗಳು ಹುಟ್ಟುವಷ್ಟರಲ್ಲಿ ಅಲ್ಲಿಂದ ಜಹ ಖಾಲಿ ಮಾಡುವಂತಹದ್ದು ಒಳ್ಳೇದು. ಆ ಸ್ಥಳದಿಂದ ನಮ್ಮನ್ನು ಹೊಗಳ್ತಿರುವಂತಹ ಸ್ಥಳದೇ ಜಹ ಖಾಲಿ ಮಾಡುವಂತಹದ್ದು ಒಳ್ಳೇದು. ಒಂದು ವೇಳೆ ನಮಗಿದ್ರೆ ಈ ಅಭ್ಯಾಸ, ಇನ್ನೊಬ್ಬರನ್ನು ಸುಮ್ಸುಮ್ನೆ ಎಲ್ಲದಕ್ಕೂ ಹೊಗಳುವಂತಹ, ಇನ್ನೊಬ್ರು ಏನೇನ್ ಹೇಳಿದ್ರು ಬ್ರದರ್, ಸೂಪರ್ ಬ್ರದರ್, ನೀವು ಹಂಗ್ ಬ್ರದರ್, ಹಿಂಗ್ ಬ್ರದರ್ ಅನ್ನುವಂತಹ ಈ ಹೊಗಳುವಂತಹ ಅಭ್ಯಾಸ ನಮಗಿದ್ರೆ ಅದನ್ನು ಸಹ ತ್ಯಜಿಸ್ಕೊಳ್ಳೋಣ, ಅದನ್ನು ಸಹ ದೂರ ಮಾಡೋಣ. ಅಪ್ರಿಸಿಯೇಷನ್ ಒಳ್ಳೇದೇ, ಈ ಮುಂಚೆ ನಾ ಹೇಳಿರೋ ಹಾಗೆ ನೀವು ಒಬ್ಬರನ್ನ ಅಪ್ರಿಶಿಯೇಟ್ ಮಾಡ್ಬೋದು, ಆದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ, ನೀವು ತುಂಬಾ ಇಲ್ಲಿರುವಂತವ್ರು ಏನು ಅಲ್ಲ, ನೀವೇ ಎಲ್ಲ ಅನ್ನುವಂತಹ ಈ ಮಾತುಗಳನ್ನ ಯಾವಾಗ ಹೇಳ್ತೀವೋ ಆಟೋಮ್ಯಾಟಿಕ್ ಆಗಿ ಎದುರುಗಿರುವಂತಹ ವ್ಯಕ್ತಿಯನ್ನ ಪಾಪದಲ್ಲೋಗಿ ಬೀಳಿಸ್ತಿದೀವಿ. ಅದಾಗ್ಬಾರ್ದಲ್ವಾ ನಮ್ಮಿಂದ. ಸೊ ಈ ಅಪ್ರಿಶಿಯೇಟ್ ಮಾಡುವಂತಹದ್ರವರೆಗೂ ಓಕೆ, ಅದನ್ನ ಹೊರತುಪಡಿಸಿ ಯಾವಾಗ್ಲೂ ಹೊಗಳ್ತಿದ್ರೆ ಜನ ಕೆಡ್ತಾರೆ. ಓಕೆ, ಇನ್ನೊಂದಷ್ಟು ವಚನಗಳನ್ನ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ಒಬ್ಬನೇ ದೇಶದಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ? ಯೇಸುಕ್ರಿಸ್ತರು ಹೇಳ್ತಿರುವಂತಹ ಮಾತು ಮೊದಲನೇ ಶತಮಾನದಲ್ಲಿ ಕೆಲವರನ್ನು ನೋಡಿ, ಟಾಪಿಕ್ ಬೇರೆ ಇಲ್ಲಿ, ಆದ್ರೆ ಇಲ್ಲಿ ಕೀ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೊರಗಡೆ ಮಾತಾಡಿದ್ದಾರೆ. ಏನ ಇಂಪಾರ್ಟೆಂಟ್ ಪಾಯಿಂಟ್? ಒಬ್ಬನೇ ದೇವರಿಂದ ಬರುವಂತಹ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ? ಹೌದಾ? ಕರೆಕ್ಟ್ ಆಗಿ ಮಾತು. ಯಾಕಂದ್ರೆ ಅದು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನೀಟಾಗಿ. ಏನು, ನೀವ್ ಎಂತವ್ರು ಅಂದ್ರೆ ಒಬ್ಬರಿಂದ ಒಬ್ಬರು ಮಾನವನ್ನ ಅಪೇಕ್ಷಿಸ್ತೀರಾ, ಅಂದ್ರೆ ಪಕ್ಕದಲ್ಲಿರುವಂತಹ ಮನುಷ್ಯನಿಂದ ಮಾನವನ್ನ ಅಪೇಕ್ಷಿಸ್ತೀರಾ, ಆದ್ರೆ ಒಬ್ಬನೇ ದೇವರಾಗಿದಾರಲ್ವಾ ಅವರಿಂದ ಮಾನವನ್ನ ನೀವು ಅಪೇಕ್ಷಿಸ್ತಿಲ್ಲ ಅಂತ ಹೇಳ್ತಿರುವಂತಹ ಮಾತು ಆ ಕಾಲಕ್ಕೆ. ಹೌದಾ? ಈಗ ಈ ಕಾಲಕ್ಕೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾವು ಹೊಗಳಿಸ್ಕೊಳ್ತಿದೀವಿ, ಹೊಗಳಿಕೆಯಲ್ಲಿ ಜೀವನ ಮಾಡ್ತಿದೀವಿ. ನಾವು ಹೊಗಳಿಸ್ಕೊಂಡೆ ಜೀವನ. ಇವ್ರಿಗೆ ಇಷ್ಟ ಆಗೋತರ ನಾನು ನಡ್ಕೋಬೇಕು, ಅವ್ರಿಗೆ ಇಷ್ಟ ಆಗೋತರ ನಾನು ನಡ್ಕೋಬೇಕು, ಅವ್ರಿಗೆ ಇಷ್ಟ ಆಗೋತರ ನಾನು ನಡ್ಕೋಬೇಕು. ನಮ್ಮನ್ನ ನಾವು ತಗ್ಗಿಸ್ಕೊಂಡ್ರೆ ನಾವೆಲ್ಲರಿಗೂ ಇಷ್ಟ ಆಗ್ತೀವಿ, ಅದು ಬೇರೆ ವಿಚಾರ. ಆದ್ರೆ ವಿಚಿತ್ರ ಏನು ಅಂತ ಹೇಳಿದ್ರೆ, ಆ ಹೊಗಳಿಕೆ ಅನ್ನುವಂತಹದ್ದು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುವಂತಹದೇ ಜೀವನ ಆಗೋಗ್ಬಾರ್ದು. ಇವ್ರು ಏನ್ ಅನ್ಕೊಂಡ್ರು, ನೀವು ಹಾಡು ಹೇಳಿಕ್ ಹೋಗ್ತಿದೀರ ಅಂತ ಅನ್ಕೊಳ್ಳಿ. ನೀವು ಹಾಡು ಹೇಳಿಕ್ ಹೋಗ್ಬೇಕಾದ್ರೆ ನಿಮ್ ಮನಸ್ಸಲ್ಲಿರುವಂತಹ ಆ ಅಭಿಪ್ರಾಯ ಒಂದೇ ಆಗಿರ್ಬೇಕು. ಏನು? ದೇವರ ನಾಮವನ್ನ ನಾನು ಘನಪಡಿಸ್ಬೇಕು. ಈ ಹಾಡು ಹೇಳುವುದರ ಮೂಲಕ ಒಂದ್ 4 ಜನರಿಗೆ ದೇವರ ಮಾತನ್ನ ತಿಳಿಸ್ಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಹೌದೇ? ನೀವು ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ದೇವರ ನಾಮ ಮಹಿಮೆ ಕೊಡ್ಬೇಕು, ಅದೊಂದೇ ಆಬ್ಜೆಕ್ಟಿವ್ ಆಗಿರ್ಬೇಕು. ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ದೇವರ ನಾಮ ಮಹಿಮೆ ಹೊಂದಬೇಕು. ಅಥವಾ ಒಂದು 4 ಜನ ವಿಶ್ವಾಸಿಗಳಿಗೆ ನಾನು ಪ್ರಾರ್ಥನೆ ಮೂಲಕ ಏನಾದ್ರೂ ಬೋಧನೆ, ಭಕ್ತಿ ವೃದ್ಧಿಯನ್ನುಂಟು ಮಾಡುವಂತಹ ಮಾತುಗಳು ಅವ್ರ ಕಿವಿಗೆ ಬೀಳ್ಬೇಕು. ಸತ್ಯವೇದಲ್ಲಿರುವಂತಹ ಪದ ಭಕ್ತಿ ವೃದ್ಧಿಯನ್ನುಂಟು ಮಾಡುವಂತಹ ಮಾತುಗಳು ಆಡ್ಬೇಕು ಅನ್ನುವಂತಹದ್ದು. ಹೌದಾ? ಈ ರೀತಿಯಾಗಿರುವಂತಹ ಆಲೋಚನೆಗಳೇ ಇರ್ಬೇಕು. ಬಿಟ್ರೆ ಈ ಹೊಗಳಿಕೆಗೆ ನೀವು ದಾಸರಾದ್ರಿ ಅಂತ ಅನ್ಕೊಳ್ಳಿ, ಅವಾಗ ನಾವ್ ಎಲ್ಲಾ ಕಾರ್ಯಕ್ರಮವನ್ನ ಸ್ಟೇಜ್ ಮೇಲೆ ಮಾಡಿ ಬಂದ್ರು ಸಹ ಕೆಳಗಡೆ ಹೆಂಗಿತ್ತು ಅನ್ನುವಂತಹದ್ದು ಪಕ್ಕದಲ್ಲಿ ಅಕ್ಕದಲ್ಲಿ ಇರುವಂತವ್ರನ್ನೆಲ್ಲ ಕೇಳ್ತಿರ್ತೀವಿ. ಅಥವಾ ಅವ್ರು ಹೇಳಿಲ್ಲ ಅನ್ನುವಂತಹ ಬಾಧೆ ಇರುತ್ತೆ. ಇವ್ರು ನನ್ ಇಷ್ಟ ಚೆನ್ನಾಗಿ ಹಾಡು ಹೇಳಿದ್ರು ಸಹ ಚೆನ್ನಾಗಿದೆ ಅಂತ ಹೇಳೇ ಇಲ್ವಲ್ಲ, ಇಷ್ಟ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳೇ ಇಲ್ವಲ್ಲ ಅನ್ನುವಂತಹ ಕೊರಗ ಹಂಗೆ ಇರುತ್ತೆ. ಆ ಸ್ಥಿತಿಗೆ ನಾವು ಬರಬಾರದು ಅನ್ನುವಂತಹದ್ದೇ ಈ ಪ್ರಸಂಗದ ಉದ್ದೇಶ. ಜನ ಏನ್ ಅನ್ಕೊಳ್ತಿದ್ದಾರೆ, ಜನ ನನ್ನ ಬಗ್ಗೆ ಒಳ್ಳೇದೇ ಯೋಚನೆ ಮಾಡ್ತಿದ್ದಾರೆ, ಒಳ್ಳೇದೇ ಯಾವಾಗ್ಲೂ ಯೋಚನೆ ಮಾಡ್ಬೇಕು ಅನ್ನುವಂತಹ ಕಲ್ಪನೆಗಳನ್ನ ಮನಸ್ಸಲ್ಲಿ ಇರಬಾರ್ದು. ಜನ ಹೆಂಗೆ ಅಂತ ಹೇಳಿದ್ರೆ ಇವತ್ತು ಒಳ್ಳೇದು ಯೋಚನೆ ಮಾಡ್ತಾರೆ, ನಾಳೆ ಕೆಟ್ಟದ್ದು ಯೋಚನೆ ಮಾಡ್ತಾರೆ. ಜನಕ್ಕೋಸ್ಕರ ಯಾವ ಕೆಲಸವನ್ನು ಸಹ ಮಾಡಬಾರ್ದು. ಆ ಹೊಗಳಿಕೆಗೆ ದಾಸರಾಗಿ ನಾವು ಬದುಕಬಾರ್ದು. ಯಾಕಂದ್ರೆ ನೀವು ಸತ್ಯವೇದದಲ್ಲಿ ನೋಡಿದ್ರೆ ಸಾಕಷ್ಟು ಜನ ಈ ಹೊಗಳಿಕೆಯಿಂದ ಪ್ರಾಣನ ಕಳ್ಕೊಂಡಿರುವಂತವ್ರು ಇದ್ದಾರೆ. ಹೇರೋದ ಅಗ್ರಿಪ್ಪ, ನಾವು ಸತ್ಯವೇದದಲ್ಲಿ ನೋಡ್ತೀವಲ್ವಾ, ಪ್ರಾಣ ಹೋಗಿದ್ದು ಇದೊಂದೇ ಕಾರಣಕ್ಕೆ. ದೇವರ ಸ್ಥಾನದಲ್ಲಿ ಜನ ಇವ್ರನ್ನ ತಂದಿಟ್ರು. ವಿಚಿತ್ರ ಏನು ಅಂದ್ರೆ ಇವ್ರು ಯಾರಿಗೂ ಹೇಳಿಲ್ಲ ನನ್ನ ದೇವಸ್ಥಾನದಲ್ಲಿ ಇರಿ ಅಂತ ಹೇಳಿ. ಜನ ತಗೊಂಬಂದಿಟ್ರು, ನೀನೇ ದೇವ್ರು ಅಂತ ಹೇಳಿ ಅಂದ್ರು ರಾಜನನ್ನ. ಹೌದಾ? ಆಮೇಲೆ ಏನಾಯ್ತು ನೆಕ್ಸ್ಟ್? ಹೋದ್ರು. ಹೊಗಳಿಸ್ಕೊಂಡಿರುವಂತವರೇ ಹೊರಟೋಗ್ತಿದಾರೆ ನೋಡಿ ಒಂದ್ಸರಿ. ಹೊಗಳಿಸ್ಕೊಂಡಿರುವಂತವರು ಅವ್ರು ಹೇಳಿಲ್ಲ ಜನಕ್ಕೆ, ಹೋಗ್ಲಿ ನೀವು ನನ್ನ ದೇವಸ್ಥಾನದಲ್ಲಿ ಇಡಿ ಅಂತ.
ಜನನೇ ಬಂದು ನೀವೇ ದೇವ್ರು ಅಂತ ಹೇಳಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅದನ್ನ ಕೇಳಿಸ್ಕೊಂಡಂತಹ ಮಾತ್ರಕ್ಕೆ ಪ್ರಾಣ ಕಳ್ಕೊಂಡ್ರು. ಹಿಂಗಿರುತ್ತೆ ಮನುಷ್ಯರ ಮನಸ್ಸುಗಳು ಮತ್ತೆ, ಹೌದಾ? ಅದಕ್ಕೋಸ್ಕರ ಸತ್ಯವೇದ ಕ್ಲಿಯರ್ ಆಗಿ ಹೇಳಿದೆ, ನಾವು ಹೊಗಳಿಸ್ಕೊಂಡಾಗ ಶೋಧನೆ ಶುರು ಆಗುತ್ತೆ. ಹೊಸ ಒಡಂಬಡಿಕೆ ಈಗ ಯೇಸು ಹೇಳಿದಂತಹ ಮಾತನ್ನ ನೋಡ್ತಿದೀವಲ್ವಾ? ಏನು ಮಾನ ಅನ್ನುವಂತಹದ್ದು ಎಲ್ಲಿಂದ ಬರಬೇಕು ನಮಗೆ? ಮಾನ ಅನ್ನುವಂತಹದ್ದು ಅಂದ್ರೆ ಹಂತ ಅನ್ನುವಂತಹದ್ದು ಅಥವಾ ಪ್ರೇಸ್ ಅನ್ನುವಂತಹದ್ದು ಎಲ್ಲಿಂದ ಬರಬೇಕು ನಮಗೆ? ದೇವರಾಗಿರುವಂತಹ ಅವರಿಂದ ಬರ್ಬೇಕು. ಬಿಟ್ರೆ ಒಬ್ಬರಿಂದ ಒಬ್ರಿಗೆ ಬರಬಾರದು ಪ್ರೈಸ್ ಅನ್ನುವಂತಹದ್ದು. ಅಭಿನಂದನೆವರೆಗೂ ಓಕೆ, ನೀವು ಒಬ್ಬರು ಇನ್ನೊಬ್ಬರನ್ನ ಅಭಿನಂದಿಸಿ, ಸಭೆಯಲ್ಲಿರುವಂತವ್ರನ್ನ ಅಭಿನಂದಿಸಿ, ಯಾರಾದ್ರೂ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಪ್ರೋತ್ಸಾಹ ಮಾಡಿ, ನಿಮ್ ಕೈಯಲ್ಲಿ ಆಗತ್ತೆ ಅಂತ ಹೇಳಿ. ಅದನ್ನ ಬಿಟ್ಟು ಏನೇನೋ ಹೇಳ್ಬಿಡ್ಬಾರ್ದು. ಬ್ರದರ್ ನೀವ್ ಹಂಗೆ ಹಿಂಗೆ ಸಿಸ್ಟರ್ ನೀವ್ ಹಂಗೆ ಹಿಂಗೆ ಅಂತ ಅಂದ್ವಿ ಅಂತ ಅನ್ಕೊಳ್ಳಿ, ಅದಾಗೋದಿಲ್ಲ. ಯಾಕಂದ್ರೆ ದೇವರ ಕೆಲಸಕ್ಕೆ ಉಪಯೋಗಿಸಲ್ಪಡ್ತಿದೀವಿ ಅಂತ ಹೇಳಿದ್ರೆ ಅದು ನಮ್ಮ ಶ್ರೇಷ್ಠತೆ ಅಲ್ಲ, ನಮ್ಮ ಘನತೆ ಅಲ್ವಾ? ನಾವು ಮಾಡಿಲ್ಲ ಅಂದ್ರೂ ಆ ಕೆಲಸವನ್ನ ಇನ್ನೊಬ್ಬರನ್ನ ತಗೊಬಂದ ಸ್ಥಾನದಲ್ಲಿ ಇಡ್ತಾರೆ. ನಿಜನೇ ಇಲ್ವಾ ದೇವ್ರು? ನಾವು ಹಾಡನ್ನ ಹೇಳ್ತಿದೀವಿ ಅಂತ, ತುಂಬಾ ಚೆನ್ನಾಗಿ ಹೇಳ್ತಿದೀವಿ ಅಂತ ಅನ್ಕೊಳ್ಳಿ, ಒಂದು ದಿನ ನಾನು ಹಾಡು ಹೇಳೋದಿಲ್ಲ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡು ಹೋದ್ರು ಸಹ ಸ್ಥಾನದಲ್ಲಿ ಪಟ್ಟಂತ ಇನ್ನೊಬ್ಬರನ್ನ ತಗೊಂಡ್ಬಂದು ಇಡ್ತಾರೆ ದೇವ್ರು. ಅದು ದೇವರ ಕೆಪಾಸಿಟಿ. ಯಾವ ಸ್ಥಾನದಲ್ಲಿ ಎಂತವರನ್ನು ಬೇಕಾದ್ರೂ ತಗೊಂಡ್ಬಂದು ನಿಲ್ಲಿಸ್ತಾರೆ, ಹೌದಾ? ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ ಬ್ರದರ್ ಅಂತ ನಾವು ಹೇಳಿದಾಗ, ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಲ್ಲ ಸಿಸ್ಟರ್ ಅಂತ ನಾವು ಹೇಳಿದಾಗ, ಆ ವ್ಯಕ್ತಿಗೆ ಆಟೋಮ್ಯಾಟಿಕ್ ಆಗಿ ನಾನೊಬ್ಬನೇ ಅನ್ನುವಂತಹ ಕಲ್ಪನೆ, ಅಭಿಪ್ರಾಯ ಮೂಡ್ಲಿಕ್ಕೆ ಶುರು ಆಗುತ್ತೆ. ಈಗ ಅದನ್ನ ಹೇಳ್ತಿರುವಂತಹದ್ದು ಮಾನ ಅನ್ನುವಂತಹದ್ದು ದಕ್ಕಬೇಕಂದ್ರೆ, ಸಿಕ್ಕಬೇಕಂದ್ರೆ ಒಬ್ಬನೇ ದೇವರಿಂದ ಸಿಕ್ಕಬೇಕು. ಬಿಟ್ರೆ ಒಬ್ಬರಿಂದ ಒಬ್ಬರಿಗೆ ಸಿಕ್ಕಬಾರ್ದು, ಹೊಗಳಿಕೆಯ ಮೂಲಕ ಆಗಿರಬಾರ್ದು. ಓಕೆ, ಇನ್ನೊಂದು ವರ್ಷವನ್ನು ನೋಡೋಣ ಸತ್ಯವೇದದಲ್ಲಿ. ಅರಸುಗಳು ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯವನ್ನು ತೆಗೆದಿಟ್ಕೊಳ್ಳಿ, ಓದ್ಬೇಡಿ. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ ತೆಗೆದಿಟ್ಕೊಂಡ್ರೆ ಓಕೆ. ಇನ್ನು ಏನ್ ಮಾಡುತ್ತೆ ಈ ಹೊಗಳಿಕೆ ಅನ್ನುವಂತಹದ್ದು? ಇದನ್ನು ಓದುವುದಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ಅನ್ನು ನೋಡಿ ಓದೋಣ ತಕ್ಷಣ. ಇನ್ನು ಏನ್ ಮಾಡುತ್ತೆ ಹೊಗಳಿಕೆ ಅನ್ನುವಂತಹದ್ದು ಅಂದ್ರೆ, ನಾವು ಒಬ್ಬ ವ್ಯಕ್ತಿಯನ್ನು ಹೊಗಳಿದಾಗ ಆ ವ್ಯಕ್ತಿ ಆಟೋಮ್ಯಾಟಿಕ್ ಆಗಿ ತಪ್ಪುಗಳನ್ನ, ಯಾರಾದ್ರೂ ಬಂದು ತಪ್ಪನ್ನ ಹೇಳಿದ್ರು ಅಂತ ಅನ್ಕೊಳ್ಳಿ, ಬ್ರದರ್ ಈ ತರ ಇದ್ರೆ ಚೆನ್ನಾಗಿರ್ತಿತ್ತು ಬ್ರದರ್ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ, ಬೇಡ ಇದನ್ನ ತಗೊಳ್ಳೋಣ, ನೀವು ಪ್ರಾರ್ಥನೆ ಕೊಟ್ರು ಅಂತ ಅನ್ಕೊಳ್ಳಿ. ಓಕೆ, ನೀವು ಪ್ರಾರ್ಥನೆ ಮಾಡಿ ಮುಗಿಸ್ತೀರಾ. ಈಗ ಫಸ್ಟ್ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ, ಏನ್ ಬ್ರದರ್ ಅಬ್ಬಬ್ಬಬ್ಬಬ್ಬ ನೀವು ಪ್ರಾರ್ಥನೆ ಮಾಡಿದ್ರಿ 2 ಕಿವಿಗಳು ಸಾಕಾಗಿಲ್ಲ ಅದನ್ನ ಕೇಳಲಿಕ್ಕೆ, ಅಷ್ಟು ಚೆನ್ನಾಗಿತ್ತು ಬ್ರದರ್, ನಾನು ಕೇಳೇ ಇಲ್ಲ ಇವತ್ತವರೆಗೂ ಆ ತರ ಯಾರಾದ್ರೂ ಪ್ರಾರ್ಥನೆ ಮಾಡುವಂತಹದ್ದು ಅಂತ ಫಸ್ಟ್ ಯಾರಾದ್ರೂ ಬಂದು ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಹೇಳ್ತಾರೆ. ಓಕೆ, ಈಗ ಎರಡನೇದಾಗಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ನಿಮ್ಮ ಹತ್ರ, ಬ್ರದರ್ ನೀವು ಪ್ರಾರ್ಥನೆ ಮಾಡಿದ್ದು ಅಷ್ಟಾಗಿ ದೇವರ ನಾಮ ಮಹಿಮೆ ಪಡಿಸೋ ಇರ್ಲಿಲ್ವೇನೋ ಇವತ್ತು, ಅಂದ್ರೆ ಬೇರೆ ಬೇರೆ ಆ ಸಂದರ್ಭ ಬಿಟ್ಟು ಉಳಿದಂತಹದ್ದೆಲ್ಲ ತಗೊಂಡ್ ಬಂದು ಪ್ರಾರ್ಥನೆ ಮಾಡಿದ್ರೆ ನಾವು ಅಂತ ಎರಡನೇ ವ್ಯಕ್ತಿ ಹೇಳ್ತಾರೆ. ಈಗ ಎರಡನೇ ವ್ಯಕ್ತಿ ಹೇಳಿರುವಂತದ್ದು ನಿಜ, ಆದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅದನ್ನ? ನೀವು ಅಕ್ಸೆಪ್ಟ್ ಮಾಡ್ತೀರಾ ಅದನ್ನ? ಎರಡನೇ ವ್ಯಕ್ತಿ ಹೇಳಿರುವಂತಹದನ್ನ ಅಕ್ಸೆಪ್ಟ್ ಮಾಡ್ತೀರಾ? ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಮೊದಲನೇ ವ್ಯಕ್ತಿ ಹೊಗಳಿರ್ತಾನಲ್ವಾ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಎಕ್ಸಾಕ್ಟ್ಲಿ, ವೆರಿ ಗುಡ್, ಹೌದಲ್ವಾ? ನೀವು ವಿಚಿತ್ರ ಹೊಗಳಿಕೆ ಏನ್ ಮಾಡ್ತದೆ ಅಂತ ಹೇಳಿ ನೋಡಿ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ತನ್ನನ್ನು ತಾನು ಸರಿ ಮಾಡ್ಕೊಳ್ಳುವಂತಹದನ್ನ ನಿಲ್ಲಿಸ್ಬಿಡ್ತದೆ. ಒಬ್ಬ ವ್ಯಕ್ತಿಯನ್ನು ನೀವು ಚೆನ್ನಾಗಿ ಹಂಗೆ ಎಲ್ಲಿ ಸುಳ್ಳೆಲ್ಲ ಹೊಗಳಿದ್ರೆ ಆ ವ್ಯಕ್ತಿ ತನ್ನನ್ನು ತಾನು ಕರೆಕ್ಟ್ ಮಾಡ್ಕೊಳ್ಳುವಂತಹದನ್ನು ನಿಲ್ಲಿಸ್ಬಿಡ್ತಾನೆ. ಯಾರಾದ್ರೂ ಕರೆಕ್ಟ್ ಆಗಿರುವಂತಹ ಮಾತನ್ನ ಹೇಳಿದ್ರು ಸಹ ಅದನ್ನ ಒಳಗಡೆ ತಗೊಳ್ಳೋದಿಲ್ಲ ಆ ವ್ಯಕ್ತಿ, ಯಾಕಂದ್ರೆ ತಗೊಳ್ಳುವಂತೆ ಆ ವ್ಯಕ್ತಿ ಮನಸ್ಸು ಬಿಡೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಹೊಗಳಿಕೆ ತುಂಬೋಗಿದೆ ಒಳಗಡೆ. ಯಾಕೆ ಇದ್ದವ್ರು ಎಷ್ಟೊಂದ್ ಜನ ಇದಾರಲ್ಲ ಹೊಗಳುವಂತವ್ರು, 5-6 ಜನ ಬಂದು ಈಗಾಗ್ಲೇ ಹೊಗಳಿದ್ದಾರೆ. ಈಗ 7ನೇ ವ್ಯಕ್ತಿ ಬಂದು ಹಂಗೆ ಇದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಬ್ರದರ್, ಇದ್ ಸ್ವಲ್ಪ ಸರಿ ಇರಲಿಲ್ಲ ಬ್ರದರ್ ಅಂದ್ರೆ ಯಾರು ಕೇಳ್ತಾರೆ? ಹೌದಲ್ವಾ? ನಾವು ಹೊಗಳೋದ್ರಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ತನ್ನ ತಪ್ಪು ತನಗೆ ಅರಿವಾಗದೇ ಇರೋ ಹಂಗೆ ಮಾಡ್ತಿದ್ದೀವಿ, ತನ್ನ ತಪ್ಪು ತನಗೆ ಗೊತ್ತಾಗದೇ ಇರೋ ಹಂಗೆ ಮಾಡ್ತಿದ್ದೀವಿ. ಪ್ರಪ್ರಥಮವಾಗಿ ನಾವು ಫಸ್ಟ್ ಪಾಯಿಂಟ್ ಅನ್ನು ನೋಡಿದ್ವಲ್ವಾ, ಮನುಷ್ಯರ ಒಪ್ಪಿಗೆಯನ್ನ ಮುಂದೆ ಇಟ್ಟು ದೇವರ ಒಪ್ಪಿಗೆಯನ್ನ ಪಕ್ಕಕ್ಕಿಡುವಂತ ಸ್ಥಿತಿಗೆ ಹೋಗ್ತೀವಿ. ಜಾಸ್ತಿ ಹೊಗಳುವಂತಹ ಗುಣ ಅಥವಾ ಹೊಗಳಿಸ್ಕೊಳ್ಳುವಂತಹ ಗುಣ ಇದ್ರೆ ಅದು ಫಸ್ಟ್ ಪಾಯಿಂಟ್. ಈಗ ಸೆಕೆಂಡ್ ಪಾಯಿಂಟ್ ಅನ್ನು ನೋಡ್ತಿದೀವಲ್ವಾ, ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ನೋಡ್ತಿದೀವಿ ಇಷ್ಟಕ್ಕೂ? ತನ್ನ ತಪ್ಪು ತನಗೆ ಅರಿವಾಗುವಂತಹದನ್ನ ತಡಿತಿದೆ ಹೊಗಳಿಕೆ ಅನ್ನುವಂತಹದ್ದು. ನಿಜಾನ? ಹಳೆ ಒಡಂಬಡಿಕೆಯಲ್ಲಿ ತೆಗೆದಿಟ್ಕೊಂಡಿರುವಂತಹ ರೆಫರೆನ್ಸ್ ಅಲ್ಲೂ ಸಹ ಎಕ್ಸಾಕ್ಟ್ಲಿ ಇದೇ ಆಗುತ್ತೆ. ಅಲ್ಲಿ ಅಭಿಮಲೇಖನು ಅನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ. 70 ಮಂದಿಯನ್ನ ಕೊಲ್ತಾನೆ ವ್ಯಕ್ತಿ ರಾಜ ಆಗ್ಲಿಕ್ಕೋಸ್ಕರ. ಅಂದ್ರೆ 70 ಜನ ಮಕ್ಳು ಇರ್ತಾರೆ, ಕ್ಷಮಿಸಿ 70 ಜನ ಮಕ್ಳು ಇರ್ತಾರೆ ತನ್ನ ತಂದೆ.
ಎಲ್ಲರನ್ನೂ ಕೊಂದು ಈ ವ್ಯಕ್ತಿ ರಾಜ ಆಗ್ಬೇಕು ಅಂತ ಬಂದು ನಿಂತ್ಕೊಳ್ತಾನೆ. ಹಾಗೆ ಆ ಸಾಮ್ಯ ರೂಪ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಲ್ಲ, ಇಷ್ಟಕ್ಕೂ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ನಾವು ಸಾಮ್ಯ ರೂಪಗಳನ್ನ ನೋಡ್ತೀವೋ, ಹಳೆ ಒಡಂಬಡಿಕೆಯಲ್ಲೂ ಅದಕ್ಕಿಂತ ಜಾಸ್ತಿ ಸಾಮ್ಯ ರೂಪಗಳಿದೆ. ಹಳೆ ಒಡಂಬಡಿಕೆಯಲ್ಲೂ ಸಹ ಸಾಮ್ಯ ರೂಪಗಳಿದೆ. ಮುಂದಿನ ವಾರದಿಂದ ಒಂದೊಂದಾಗಿ ಹಳೆ ಒಡಂಬಡಿಕೆಯಲ್ಲಿರುವಂತಹ ಸಾಮ್ಯ ರೂಪಗಳನ್ನ ನೋಡ್ತಾ ಬರೋಣ. ಓಕೆ, ಆದ್ರೆ ಸದ್ಯಕ್ಕೆ ಈಗ ನಾವು ಸಾಕಷ್ಟು ಸರಿ ಒಂದು ಸಾಮ್ಯ ರೂಪವನ್ನು ಕೇಳಿದೀವಲ್ವಾ. ಎಲ್ಲಾ ಮರಗಳು ಬರುತ್ತೆ, ಒಂದ್ ಮರದ ಹತ್ರ ಎಣ್ಣೆ ಮರದ ಹತ್ರ ಬರುತ್ತೆ. ಓಲಿವ್ ಮರಕ್ಕೆ ನೀನ್ ರಾಜ ಆಗು ನಮಗೆ ಅಂತ ಹೇಳಿ ಹೇಳುತ್ತೆ. ಓಲಿವ್ ಮರ ಇಲ್ಲ ಬೇಡ, ನಾನ್ ರಾಜ ಆಗೋದಿಲ್ಲ, ನಾನು ಈ ಕೆಲಸವನ್ನು ಬಿಟ್ಟು ಏನಕ್ಕೋಸ್ಕರ ರಾಜ ಆಗ್ಬೇಕು ನಿಮ್ಗೆ ಅಂತ ಹೇಳಿ ಹೇಳುತ್ತೆ. ನೆಕ್ಸ್ಟ್ ಇನ್ನೊಂದ್ ಮರದ ಹತ್ರ ಹೋಗುತ್ತೆ, ಆ ಮರಕ್ಕೆ ರಾಜ ಆಗು ಅನ್ನತ್ತೆ, ನಾನು ಆಗೋದಿಲ್ಲ ಅನ್ನತ್ತೆ. ಕೊನೆಯದಾಗ ಒಂದ್ ಮರದ ಹತ್ರ ಬರುತ್ತೆ. ಯಾವ ಮರದ ಹತ್ರ? ಈ ಸಂದರ್ಭವನ್ನು ನೀವು ಕೇಳಿದ್ರೆ, ಈ ಮುಂಚೆ ಸತ್ಯವೇದದಲ್ಲಿ ಎಲ್ಲಾ ಮರಗಳು ಸೇರಿ ಬಂದು ಒಂದು ಮರಕ್ಕೆ ರಾಜ ಆಗು ಅನ್ನತ್ತೆ. ಅದು ಬೇಡ, ನಾನು ರಿಜೆಕ್ಟ್ ಮಾಡುತ್ತೆ ಆಫರ್ ಅನ್ನ. ನೆಕ್ಸ್ಟ್ ಇನ್ನೊಂದು ಮರದ ಹತ್ರ ಹೋಗುತ್ತೆ, ಅಲ್ಲಿ ರಾಜ ಆಗು ಅನ್ನತ್ತೆ ಆ ಮರವನ್ನು ನಾನು ಆಗೋದಿಲ್ಲ ರಾಜ, ನನಗೆ ಬೇಡ ಈ ಪಟ್ಟ, ಈ ಅಧಿಕಾರ ಇಲ್ಲ, ಇದೆಲ್ಲ ಬೇಡ, ನೀವು ಮಾಡ್ತಿರುವಂತ ಕೆಲಸ ನನ್ಗೆ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಯಾವ ಮರದ ಹತ್ರ ಬಂದಾಗ ಆ ಮರ ಒಪ್ಕೊಂಡ್ಬಿಡುತ್ತೆ. ವೆರಿ ಗುಡ್. ಇಷ್ಟಕ್ಕೂ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳ ಮೇಲೆ ನನ್ ಕನ್ಸರ್ನ್ ಇರುವಂತಹ, ನಾವು ಸತ್ಯವೇದ ಓದ್ತಿದ್ದೀವ ಇಷ್ಟಕ್ಕೂ ಅಥವಾ ಪರೀಕ್ಷೆ ಸಿಲೆಬಸ್ ಅನ್ನ ಮಾತ್ರ ಓದ್ತಿದೀವ? ಹಾ, ಎಕ್ಸಾಕ್ಟ್ಲಿ. ಓಕೆ, ಜಡ್ಜಸ್ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಇರುತ್ತೆ ಈ ಮಾತು, ನಾವು ಈಗ ಮಾತಾಡ್ಕೊಂಡಂತಹ ಮಾತು. ಹೌದಾ? ಓದೋಣ ಒಂದ್ಸರಿ. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ 14ರಿಂದ ಓದೋಣ. ಕಡೆಗೆ ಎಲ್ಲಾ ಮರಗಳು ಮುಳ್ಳು ಗಿಡದ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬೆನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿ ಬಿಡುವುದು ಎಂದಿತು. 8ನೇ ವರ್ಷದಿಂದ ಓದೋಣ. ಕ್ಷಮಿಸಿ, 8ನೇ ವರ್ಷದಿಂದ ಓದಿ, ನನ್ನ ಬ್ಯಾಕ್ ಗ್ರೌಂಡ್ ಸಿಗುತ್ತೆ ನಮ್ಗೆ, ಅಲ್ಲಿ ಏನೇನಾಯ್ತು ಅನ್ನುವಂಥದ್ದು. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ. ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ತರುವಾಯ ಅವು ಅಂಜೂರದ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲ ದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಅನಂತರ ಅವು ದ್ರಾಕ್ಷಲತೆಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎನ್ನಲು, ಅದು ಅವುಗಳಿಗೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಕಡೆಗೆ ಎಲ್ಲಾ ಮರಗಳು ಮುಳ್ಳು ಗಿಡಗಳ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಅದು, ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬೆನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿ ಬಿಡುವುದು ಎಂದಿತು. ಅರ್ಥ ಆಯ್ತಾ ನಮ್ಗೆ ಸಂದರ್ಭ? ಇದನ್ನ ಇದರಲ್ಲಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ಇಷ್ಟಕ್ಕೂ ಈ ಸಂದರ್ಭ ಮುಂಚೆ ಕೇಳಿದೀವಲ್ವಾ, ಉತ್ತರ ಇದಕ್ಕೋಸ್ಕರ ಕೊಟ್ಟಿಲ್ಲ. ಅಟ್ಲೀಸ್ಟ್ ಉಳಿದಿರುವಂತವ್ರು ಬೇಡ, ಉಳಿದಿರುವಂತವ್ರು ಸತ್ಯವೇದ ಓದ್ತಿದಿರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಸತ್ಯವೇದ ಓದ್ತಿರ್ಬೇಕಲ್ವಾ, ಅಥವಾ ಬರೀ ಸಿಲೆಬಸ್ ಮಾತ್ರ ಓದ್ತಿದೀವ ನಾವು ಇಷ್ಟಕ್ಕೂ? ದಯವಿಟ್ಟು ಸತ್ಯವೇದವನ್ನು ಓದಿ. ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿ, ಮುಂದೆ ಪರೀಕ್ಷೆಗೆ ಸತ್ಯವೇದದಿಂದ ಡೈರೆಕ್ಟ್ ಕ್ವೆಶನ್ಸ್ ಬರುವಂತೆ, ರೆಫರೆನ್ಸಸ್ ಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಕ್ವೆಶನ್ಗಳು ಬರುವಂತೆ, ಅಥವಾ ಇತರ ಸಂದರ್ಭಗಳು, ಪುಸ್ತಕಗಳು ಆ ಸಂದರ್ಭ ಏನ್ ಹೇಳುತ್ತೆ ಅರ್ಧ ಸಂದರ್ಭ ಕೊಟ್ಟು ಇನ್ನೊಂದು ಸಂದರ್ಭ ನೀವು ಕಂಪ್ಲೀಟ್ ಮಾಡಿ, ಆ ರೀತಿಯಾಗಿರುವಂತಹ ಕ್ರಮವನ್ನು ಏನಾದ್ರು ತರಲಿಕ್ಕೆ ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದಾಗ. ಓಕೆ, ಈಗ ಈ ಸಂದರ್ಭಕ್ಕೆ ಮತ್ತೆ ಬರುವುದಾದ್ರೆ, ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರೇನು? ಹೊಗಳಿಕೆ ಅಲ್ವಾ? ಈ ಸಂದರ್ಭದಲ್ಲಿ ಹೆಂಗಾಗುತ್ತೆ ಹೊಗಳಿಕೆ ಅಂತ ಹೇಳಿದ್ರೆ, ಇಲ್ಲಿ ನಡೀತಿರುವಂತಹದ್ದೇ ಎಲ್ಲಾ ಮರಗಳು ಒಂದ್ಸರಿ ಸೇರೋದಂತೆ, ನಮ್ಮ ಮೇಲೆ ಒಬ್ಬ ರಾಜನನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಅನ್ನೋದಂತೆ, ಬಂದು ಎಣ್ಣೆ ಮರದ ಹತ್ರ, ಎಣ್ಣೆ ಮರವೇ ನೀವ್ ಯಾಕೆ ನಾವು ರಾಜನಾಗಬಾರ್ದು ಅಂತ ಅನ್ನುವಂತಹದ್ದಂತೆ. ಹೌದಾ? ಈಗ ಇಂಡೈರೆಕ್ಟ್ ಆಗಿ ಇವರೆಲ್ಲ ಏನ್ ಮಾಡ್ತಿದ್ದಾರೆ,
ಆ ಎಣ್ಣೆ ಮರದ ಹತ್ರ ಹೋಗಿ ನಮ್ಗೆ ರಾಜನನ್ನ ನಾವು ಏರ್ಪಾಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ರಾಜನನ್ನ ಏರ್ಪಾಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ನಿನ್ನಲ್ಲಿ ನಾವು ರಾಜನಾಗಿ ಏರ್ಪಾಟು ಮಾಡ್ಕೊಳ್ಳಿಕ್ಕೆ ಎಲ್ಲಾ ಗುಣಲಕ್ಷಣಗಳು ಇದೆ, ನಿನ್ನಲ್ಲಿ ಆ ಎಲ್ಲಾ ಗುಣಲಕ್ಷಣಗಳು ಇದೆ. ನೀನ್ ಯಾಕೆ ಆಗ್ಬಾರ್ದು? ಇದನ್ನ ಏನಂತ ಕರಿತೀವಿ? ಬ್ರದರ್, ನೀವ್ ಯಾಕೆ ನಮ್ಮ ಮೇಲೆಲ್ಲ ಅಧಿಕಾರಿ ಆಗ್ಬಾರ್ದು? ಸಿಸ್ಟರ್, ನೀವ್ ಯಾಕೆ ನಮ್ಮ ಮೇಲೆಲ್ಲ ಅಧಿಕಾರಿ ಆಗ್ಬಾರ್ದು? ಹೊಗಳಿಕೆನ ಇದೊಂಥರ ಹೌದಲ್ವಾ? ಯಾಕಂದ್ರೆ ನೀವು ಅದನ್ನ ನೋಡ್ತಿರ್ಬೇಕಾದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಎಲ್ಲಾ ಮರಗಳು ಬಂದು, ಅಷ್ಟು ಮರಗಳು ಬಂದು ಒಂದು ಮರದ ಮುಂದೆ ನಿಂತು, ನೀನ್ ನಮ್ಮ ರಾಜ ಜೈ, ನೀನ್ ನಮ್ಮ ರಾಜ ಜೈ, ನೀನ್ ಹೂವನ್ನು ನಾನು ನಿಮ್ಮನ್ನ ರಾಜ ಮಾಡಿ, ನಾನು ನಿಮ್ಮನ್ನ ರಾಜ ಮಾಡ್ತೀನಿ ಅಂತ ಅಂತ್ಯದ ಉಳಿದಂತಹ ಮರಗಳು. ಈ ಮರಗಳು ಅನ್ನುವಂತಹ ಎಕ್ಸಾಂಪಲ್ ಅಲ್ಲ, ಬ್ಯಾಕ್ ಗ್ರೌಂಡ್ ಸ್ಟೋರಿ ಅಭಿಮಲೇಖನಂತೆ. ಹೌದಾ? ಈ ಎಕ್ಸಾಂಪಲ್ ಅಲ್ಲಿ ನಮಗೆ ಗೊತ್ತಾಗ್ತಿರುವಂತಹದ್ದು, ಒಂದ್ 50 ಮರ ಬಂದು ಒಂದು ಮರದ ಮುಂದೆ ನಿಂತು, ನೀನ್ ನಮ್ಗೆ ರಾಜ ಆಗ್ಲಿಕ್ಕೆ ಎಲ್ಲಾ ಅರ್ಹತೆಯನ್ನು ಹೊಂದಿದ್ಯಾ, ನಿನ್ಗೆ ಯಾವ ಲೋಪದೋಷಗಳು ಇಲ್ಲ, ನೀನ್ ರಾಜ ಆಗು ಅಂತ ಒಂದು ಮರದ ಮುಂದೆ ನಿಂತು ಹೇಳಿದ್ರೆ ಆ ಮರಕ್ಕೆ ಹೆಂಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡಿ. ಆ ಒಂದು ಮರಕ್ಕೆ ಇರುವಂತ ಫೀಲಿಂಗ್ ಅನ್ನ ಯೋಚನೆ ಮಾಡಿ ನೋಡಿ. ಅಬ್ಬಾ 50 ಮರಗಳು ಬಂದು ನಾನು ಹೊಗಳ್ತಿದೆ, ನಾನು ಒಬ್ಬನೇ ಪೊಸಿಷನ್ಗೆ ಅರ್ಹತೆ ಹೊಂದಿದ್ದೀನಿ ಅಂತ ಹೇಳಿ ಹೇಳ್ತಿದೆ. ಎಂತ ಪರಿಸ್ಥಿತಿ ಅಂತ ಅನ್ಕೊಂಡಿರ್ಬೇಕಿತ್ತು. ಮನುಷ್ಯರಾದ್ರೆ ಹಂಗೆ ಅನ್ಕೊಂಡಿರ್ತಾ ಇದ್ರು. ಆದ್ರೆ ಎಣ್ಣೆ ಮರ ಅನ್ನುವಂಥದ್ದೇನ್ ಹೇಳ್ತಿದೆ ಗೊತ್ತಾ? ನಾನ್ ಮಾಡ್ತಿರುವಂತಹ ಕೆಲಸವನ್ನ ಬಿಟ್ಟು, ಈ ದೇವರು ನನ್ ಕೊಟ್ಟಿರುವಂತಹ ಉತ್ತಮವಾಗಿರುವಂತಹ ಕೆಲಸವನ್ನು ಬಿಟ್ಟು ನಾನು ಏನಕ್ಕೋಸ್ಕರ ನಿಮ್ಮ ಮೇಲೆ ಬಂದ ಅಧಿಕಾರಿ ಆಗ್ಲಿ? ನಿಮ್ ಹೊಗಳಿಕೆಗೆ ನಾನು ದಾಸನಾಗೋಗ್ತೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ? ನಿಮ್ ಹೊಗಳಿಕೆಗೆ ನಾನು ಪಾತ್ರನಾಗೋಗಿ ನೀವ್ ಅನ್ಕೊಂಡಿರೋದಕ್ಕೆ ನಿಮ್ ಮನಸ್ಸಲ್ಲಿರುವಂತ ಆಸೆ ಹೂ ಅಂತೀನಿ ಅಂತ ಅನ್ಕೊಂಡಿದ್ದೀರಾ? ನೆವರ್ ಅಂತ ಹೇಳಿ ರಿಜೆಕ್ಟ್ ಮಾಡುತ್ತೆ. ಮೊದಲನೇ ಮರ, ಎಣ್ಣೆ ಮರ. ಹೌದಾ? ನೆಕ್ಸ್ಟ್ 2ನೇ ಮರದ ಹತ್ರ ಹೋಗ್ತಾರೆ ಇವರೆಲ್ಲ. ಯಾವ ಮರ ಇದು? ಅಂಜೂರದ ಮರ. ಅಲ್ಲಿ ಹೋಗಿ ಮತ್ತೆ ಇದೇ ಡೈಲಾಗ್. ಇಷ್ಟಕ್ಕೂ ನೀನು ಒಬ್ಬನೇ ಅರ್ಹತೆಯನ್ನು ಫಸ್ಟ್ ಮರದ ಹತ್ರ ಮಾತಾಡಿರ್ಬೇಕಾದ್ರೆ ಏನಂತ ಮಾತಾಡಿರ್ತೀವಿ? ಎಲ್ಲಾ ಮರಗಳು ಹೇಳಿದ್ರಿ, ಊಹೆ ಮಾಡ್ಕೊಂಡು ಹೇಳಿ ಏನಂತ ಮಾತಾಡಿರ್ಬೋದು? ಹೇಳ್ತೀರಾ ಇರೋದು? ಏನಂತ ಮಾತಾಡಿರ್ಬೋದು? ನಾ ಏನಂತ ಮಾತಾಡಿದಾರೆ ಅಂತ ಕೇಳ್ತೀನಿ. ಏನಂತ ಮಾತಾಡಿರ್ಬೋದು ಮೊದಲನೇ ಮರದ ಹತ್ರ ಹೋದಾಗ? ನೀನು ಎಲ್ಲಾ ಮರಗಳಿಂದ ನೀನೇ ಒಬ್ಬನೇ ದೊಡ್ಡ ಮರ ಅಂತ ಹೇಳಿರೋದು. ಮತ್ 2ನೇ ಮರದ ಹತ್ರ ಏನಕ್ಕೆ ಹೋಗುತ್ತೆ? ಇಷ್ಟಕ್ಕೂ ಎಲ್ಲಾ ಮರಕ್ಕಿಂತ ನೀನೇ ದೊಡ್ಡ ಮರ, ನೀನ್ ಒಬ್ಬನೇ ಅರ್ಹತೆಯನ್ನು ಹೊಂದಿದ್ಯಾ ಅಂತ ಹೇಳಿದ್ರೆ ಮತ್ತೆ 2ನೇ ಮರದ ಹತ್ರ ಹೋಗಿ ಇದೇ ಡೈಲಾಗ್ ಹೊಡಿತಾರಲ್ವಾ ಇವರು? 2ನೇ ಮರದ ಹತ್ರನೇ ಹೋಗಿ ಮತ್ತೆ ನೀನು ರಾಜ ಆಗ್ಲಿಕ್ಕೆ ಓಕೆ ನಮ್ಗೆ ಅಂತ ಹೇಳಿ ಹೇಳ್ತಿದವೆ ಇವೆಲ್ಲ ಮರಗಳು ಅಂತ ಹೇಳಿ ಹೇಳಿದ್ರೆ, ಆ 2ನೇ ಮರಕ್ಕೂ ಅದೇ ಹೊಗಳಿಕೆನೆ. ಮೊದಲನೇ ಮರದ ಹತ್ರ ಏನ್ ಮಾತಾಡಿದ್ರು 2ನೇ ಮರದ ಹತ್ರನೂ ಅದೇ. ಹೌದಾ? ಯಾರಾದ್ರೂ ಹೊಗಳುವಂತವ್ರು ಇದ್ರೆ ಅವರಲ್ಲಿ ಇರುವಂತಹ ಗುಣ ಏನು ಅಂತ ಹೇಳಿ ಹೇಳಿದ್ರೆ ಇದೆ. ಇಲ್ಲಿ ನಮ್ಮ ಹತ್ರ ಬಂದು ಬ್ರದರ್ ಸೂಪರ್, ನೀವು ಹಂಗೆ ಹಿಂಗೆ ಅಂತಾರೆ. ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನೀವು ಸೂಪರ್ ಬ್ರದರ್. ಇಲ್ಲಿ ಇಷ್ಟು ಜನ ಕೆಟ್ಟೋಗ್ತಿರ್ತಾರೆ. ಈ ಹೊಗಳಿಕೆಯನ್ನು ಕೇಳಿಸ್ಕೊಂಡವರೆಲ್ಲ ಕೆಟ್ಟೋಗ್ತಿರ್ತಾರೆ. ಈ ಹೊಗಳಿಕೆಯನ್ನು ಕೇಳಿಸ್ಕೊಂಡಿರುವಂತಹ ಎಲ್ಲ ಮನಸ್ಸುಗಳು ಒಡೆದೋಗ್ತಿರುತ್ತೆ. ಹೌದಾ? ನಾನ್ ಹಿಂಗೇನೋ ಹಂಗೇನೋ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇರ್ತಾನೆ. ಆ ವ್ಯಕ್ತಿ ಆ ಕಡೆ ನಾನ್ ಹಿಂಗೆ ಹಂಗೆ ಅಂತ ಆ ವ್ಯಕ್ತಿ ಅನ್ಕೊಳ್ತಿರ್ತಾನೆ. ಚಿಕ್ಕದೇನಾದ್ರೂ ಆಯ್ತು ಅಂತ ಅನ್ಕೊಡಿ, ಇವರಿಬ್ಬರ ಮಧ್ಯ ವೈರಾಗ್ಯ, ಭೇದ. ಏನಕ್ಕೋಸ್ಕರ ಅಂದ್ರೆ ನಾನ್ ಹಿಂಗೆ ಅಂತ ಈ ವ್ಯಕ್ತಿ ಅನ್ಕೊಳ್ತಿರ್ತಾನೆ, ನಾನ್ ಹಂಗೆ ಅಂತ ಆ ವ್ಯಕ್ತಿ ಅನ್ಕೊಳ್ತಿರ್ತಾನೆ. ಈ ಇಬ್ಬರಿಗೂ ಉಬ್ಬಿಕೊಳ್ಳುವಂತಹ ಮನಸ್ಸು ಎಲ್ಲಿಂದ ಬಂತು ಅಂದ್ರೆ ಈ ಹೊಗಳುವಂತವರಿಂದ. ನಿಜನಾ? ಅದೇ ಅಲ್ವಾ ನಡೆಯುವಂತದ್ದು. ಇಲ್ಲಿ ಆಗ್ತಿರುವಂತದ್ದು ಎಕ್ಸಾಕ್ಟ್ಲಿ ಅದೇ. ಮತ್ತೆ 3ನೇ ಮರದ ಹತ್ರ ಹೋಗುತ್ತೆ ಎಲ್ಲಾ ಮರಗಳು ಸಹ. 2ನೇ ಮರ ಅಂಜೂರದ ಮರನು ರಿಜೆಕ್ಟ್ ಮಾಡುತ್ತೆ. 3ನೇ ಮರ ದ್ರಾಕ್ಷಾಲತೆ ಹತ್ರ ಹೋಗಿ ನೀನ್ ಯಾಕೆ ರಾಜ ಆಗ್ಬಾರ್ದು ನಮ್ಗೆ ಅಂತ ಆಗುತ್ತೆ. ಆ ದ್ರಾಕ್ಷಾಲತೆಯು ಸಹ ರಿಜೆಕ್ಟ್ ಮಾಡುತ್ತೆ ಆಫರ್ ಅನ್ನು. ಒಬ್ರು ಆಕ್ಸೆಪ್ಟ್ ಮಾಡ್ತಾರೆ ಕೊನೆಯಲ್ಲಿ. ಯಾರು? ಮುಳ್ಳು ಗಿಡಗಳು. ಕರೆಕ್ಟ್ ಆಗಿದೆ ಅಲ್ವಾ ಕ್ವಾಲಿಟಿ? ಯಾರು ಅಕ್ಸೆಪ್ಟ್ ಮಾಡ್ತಾರೆ ಹೊಗಳಿಕೆಯನ್ನು ಒಳಗಡೆ ತಗೊಂಡು ಆ ಸ್ಥಾನಕ್ಕೆ ರೈಟ್, ನೀವು ಅಂತಿರುವಂತದ್ದು ರೈಟ್ ಅಂತಾರೆ ಅಂತ ಹೇಳಿದ್ರೆ ಈ ಮುಳ್ಳು ಗಿಡ. ಏನನ್ನತ್ತೆ ಅದೂನು? ನೀವ್ ಯಾರಾದ್ರೂ ಬಂದು ನನ್ನ ನೆರಳಲ್ಲಿ ಆಶ್ರಯ ತಗೊಬೇಕಾದ್ರೆ ತಗೋಬಹುದು. ಅಲ್ಲಿ ಮಾತಾಡಿದಂತಹ ಮಾತು, ಮುಳ್ಳು ಗಿಡಗಳು ಮಾತಾಡಿದಂತಹ ಮಾತು, ನೀವು ಸತ್ಯವೇದದಲ್ಲಿ ಅದನ್ನ ಓದಿ ನೋಡಿದ್ರೆ ಅಲ್ಲಿ ಹಂಗೆ ಇರುತ್ತೆ. ನೀವು ಬೇಕಾದ್ರೆ ಬಂದು 14ನೇ ವಚನ ಹೋಗ್ತಿದ್ದೀನಿ. ಕಡೆಗೆ ಎಲ್ಲಾ ಮರಗಳು ಮುಳ್ಳು ಗಿಡದ ಬಳಿಗೆ ಹೋಗಿ ನೀನು ಬಂದು ನಮ್ಮ ಅರಸನಾಗು ಅನ್ನಲು. ಅದು 15ನೇ ವಚನ. ನೀವು ಯಥಾರ್ಥ ಮನಸ್ಸಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಮುಳ್ಳು ಗಿಡಗಳಲ್ಲಿ ನೆರಳು ಬರುತ್ತಾ? ಮುಳ್ಳು ಗಿಡಗಳಲ್ಲಿ ಬರೋದಿಲ್ಲ ಅಲ್ವಾ? ಇದೇನಂತಿದೆ? ನನ್ನ ನೆರಳನ್ನ ಬೇಕಾದ್ರೆ ನೀವು ಆಶ್ರಯಿಸ್ಕೋಬಹುದು. ಅಂದ್ರೆ ಪಾಪ ಹೊಗಳಿಕೆಯನ್ನು ಕೇಳಿ 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 ಈ ಮರಕ್ಕೂ ಎಂತ ಗುಣ ಬಂದಿದೆ ಅಂತ ಹೇಳಿ ಹೇಳಿದ್ರೆ ತನ್ನಲ್ಲಿ ಇಲ್ಲದೆ ಇರುವಂತಹ ಗುಣನು ಇದೆ ಅನ್ನುವಂತಹ ಅಪನಂಬಿಕೆ ಬಂದ್ಬಿಟ್ಟಿದೆ. ಹೌದಾ ಇಲ್ವಾ? ತನ್ನಲ್ಲಿ ಇಲ್ಲ ಆ ಗುಣ. ಇಷ್ಟಕ್ಕೂ ನೆರಳು ಕೊಡುವಂತಹ ಗುಣ ಮುಳ್ಳು ಗಿಡಗಳಲ್ಲಿ ಇಲ್ಲ. ಆದ್ರೆ ಇಷ್ಟಕ್ಕೂ ಹೊಗಳಿಸ್ಕೊಂಡು ಆಮೇಲೆ ಎಂತ ಕನ್ಫ್ಯೂಷನ್ಗೆ ಬಂದಿದೆ ಅಂದ್ರೆ ಈ ಮರ, ಓಕೆ ನನ್ನಲ್ಲಿ ಇಲ್ಲದೆ ಇರುವಂತಹದ್ದು ನನ್ನ ಹತ್ರ ಇದೆ ಅಂತ ಅನ್ಕೊಂಡು ಮೋಸ ಹೋಗುವಂತಹ ಪರಿಸ್ಥಿತಿಗೆ ಬಂದಿದೆ. ಆದ್ರೆ ಹೊಗಳಿಸ್ಕೊಂಡ್ರೆ ಒಬ್ಬ ಮನುಷ್ಯನಿಗೆ ಏನೇನಾಗತ್ತೆ ಅಂದ್ರೆ ಇಲ್ಲಿ ಗೊತ್ತಾಗ್ತದೆ ನಮ್ಗೆ.
ಹೊಗಳಿದ್ರೆ ಜನ ನಮ್ಮಲ್ಲಿ ಆ ಗುಣ ಇಲ್ಲ ಅಂತ ಅನ್ಕೊಳ್ಳಿ, ಆ ಗುಣ ಇರೋ ಹಂಗೆ ಆ ಉಬ್ಬುವಂತಹ ಸ್ವಭಾವ ನಮ್ಮಲ್ಲಿ ಕಂಡುಬಿಡುತ್ತೆ. ನಿಜಾನ? ಇಷ್ಟೊಂದೆಲ್ಲ ಆಗತ್ತೆ ಹೊಗಳಿಸ್ಕೊಂಡ್ರೆ. ಇಷ್ಟೊಂದೆಲ್ಲ ಆಗತ್ತೆ. ಒಬ್ಬ ಮನುಷ್ಯನ ತಪ್ಪು ತಾನಿಗೆ ಕಾಣಿಸದೇ ಇರೋ ರೀತಿಯಲ್ಲಿ ಮರೆ ಮಾಡುತ್ತೆ ಹೊಗಳಿಕೆ ಅನ್ನುವಂತಹದ್ದು. ಒಬ್ಬ ಮನುಷ್ಯ ನಾನೇ ಇಲ್ಲ ಅಂತ ಅನ್ಕೊಳ್ತಾನೆ, ಉಬ್ಬಿಕೊಳ್ತಾನೆ, ಅಹಂಕಾರ ಅನ್ನುವಂತಹದ್ದು ಶುರು ಆಗತ್ತೆ ಅಲ್ಲಿಂದ. ಹೌದಾ? ದೊಡ್ಡ ದೊಡ್ಡ ಲೀಡರ್ಸ್, ದೊಡ್ಡ ದೊಡ್ಡ ನಾಯಕರು ಏನಿದ್ದಾರೆ ಆ ನಾಯಕರು ಸಹ ಒಂದ್ಸರಿ ಬಿದ್ದು ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಹೊಗಳಿಕೆಗೆ. ಕೆಲವು ಸಾರಿ ನೀವು ಸತ್ಯವೇದದಲ್ಲೂ ಸಹ ಈ ಮಾತನ್ನ ನೋಡ್ತೀರಾ. ಅಹಾಬನು ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನೋಡ್ತೀರಾ ಅಲ್ವಾ ಸತ್ಯವೇದದಲ್ಲಿ. ಅಹಾಬನ ಸುತ್ತ ಎಂತ ಪ್ರವಾದಿಗಳನ್ನ ಇಟ್ಕೊಂಡಿದ್ದಂತ ಈ ವ್ಯಕ್ತಿ, ಎಂತ ಪ್ರವಾದಿಗಳನ್ನ ಇಟ್ಕೊಂಡಿದ್ನಂತೆ. ಎರಡನೇ ಪ್ರಶ್ನೆ ಹೇಳಿ. ಅಹಾಬನ ಸುತ್ತ ಎಂತ ಪ್ರವಾದಿಗಳನ್ನ ಇಟ್ಕೊಳ್ಬೇಕು ಅನ್ನುವಂತ ಆಲೋಚನೆ ಹೊಂದಿದ್ದ ಈ ವ್ಯಕ್ತಿ. ತನಗೆ ಬರೀ ಮೇಲನ್ನು ಕೋರುವಂತ ಪ್ರವಾದಿಗಳು. ವೆರಿ ಗುಡ್. ಹೌದಲ್ವಾ? ಎಂತ ಪ್ರವಾದಿಗಳು ಅಹಾಬನ ಸುತ್ತ ಇದ್ರು ಅಂತ ಹೇಳಿದ್ರೆ ಬರೀ ಮೇಲನ್ನ ಕೋರುವಂತವ್ರು. ತಾನ್ ಮಾಡಿರುವಂತಹದ್ದೆಲ್ಲ ಸೂಪರ್ ರಾಜ, ನೀನ್ ಮಾಡಿರುವಂತಹದ್ದೇ ಕರೆಕ್ಟ್, ನಿನ್ನನ್ನು ಬಿಟ್ಟು ಈ ತರ ಡಿಸಿಷನ್ ತಗೊಳ್ಳುವಂತವ್ರು ಇನ್ಯಾರು ಇಲ್ಲ, ನೀನ್ ಏನ್ ಡಿಸಿಷನ್ ತಗೊಂಡ್ರು ಅದು ಕರೆಕ್ಟ್ ಆಗೇ ಇರುತ್ತೆ, ನಿನ್ಗಿಂತ ಬುದ್ಧಿವಂತರು ಯಾರು ಇಲ್ಲ ಈ ಪ್ರಪಂಚದಲ್ಲಿ. ನೀನ್ ದೇವರನ್ನ ಕೇಳ್ಬೇಕು, ನೀನು ಡೆಸಿಷನ್ ತಗೊಳ್ಳುವುದಕ್ಕಿಂತ ಮುಂಚೆ ದೇವರನ್ನ ಕೇಳ್ಬೇಕು, ಅದು ಸರಿಯಾಗಿದೆಯೋ ಇಲ್ವೋ ಧರ್ಮಶಾಸ್ತ್ರದ ಪ್ರಕಾರ ನೋಡ್ಬೇಕು. ಈ ತರ ಹೇಳುವಂತಹ ಪ್ರವಾದಿಗಳು ಅಂತ ಹೇಳಿದ್ರೆ ಅಹಾಬನಿಗೆ ಆಗೋದೇ ಇಲ್ಲ. ಅಹಾಬನಿಗೆ ಎಂತ ಬೇಕು ಅಂದ್ರೆ ತನ್ನ ಸುತ್ತ ಇದ್ದು ಯಾವಾಗ್ಲೂ ಸಹ ತಾನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುವಂತವ್ರು, ಹೊಗಳುವಂತವರೇ ಬೇಕು. ನೋಡೋಣ ಒಂದ್ಸರಿ ಸತ್ಯವೇದದಲ್ಲಿ. ಹೊಗಳುವಂತವರೇ ತನ್ನ ಸುತ್ತ ಇದ್ದಂತವರು ಈ ರಾಜನ ಸುತ್ತ ಅಂತ ಅನ್ನುವಂತಹದ್ದಕ್ಕೆ. ಆಮೇಲೆ ಏನಾಯ್ತು ರಾಜನಿಗೆ ಅನ್ನುವಂತಹದ್ದು ಎರಡು ನಮಗೆ ಗೊತ್ತಾಗುತ್ತೆ. ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ 1ನೇ ವರ್ಷದಿಂದ ಓದ್ತಾ ಹೋಗಿ. 3 ವರ್ಷಗಳವರೆಗೆ ಇಸ್ರಾಯೇಲ್ಯರು ಅರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ. 3ನೆಯ ವರ್ಷದಲ್ಲಿ ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸರ ಬಳಿಗೆ ಬಂದನು. ಆಗ ಇಸ್ರಾಯೇಲರ ಅರಸನು ತನ್ನ ಸೇವಕರಿಗೆ, ಗಿಲ್ಯಾದಿನ ರಾಮೋತ್ ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ ಅಂದನು. ಇಷ್ಟರವರೆಗೂ ಅರಾಮ್ಯರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತಿರುವೆ ಎಂದು ಹೇಳಿ ಡೈರೆಕ್ಟ್ ಗೊತ್ತಿಲ್ಲ, ಸಮಯ ಇಲ್ಲ, ಅದನ್ನ ದಯವಿಟ್ಟು ಬರೆದಿಟ್ಕೊಳ್ಳಿ. ಉಳಿದಂತವರೆಲ್ಲ ಅದನ್ನ ಪ್ರಸಂಗ ಆದ ನಂತರ ಓದಿ. ಡೈರೆಕ್ಟ್ 6ನೇ ವರ್ಷ ಓದಿ ಸಿಸ್ಟರ್, ಅದೇ ಅಧ್ಯಾಯ. ಆಗ ಇಸ್ರಾಯೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಹೋಗಬಾರದೋ ಎಂದು ಕೇಳಲು, ಅವರು ಹೋಗಬಹುದು, ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು. ಹೌದಲ್ವಾ? ಅಂದ್ರೆ ಹೋಗ್ಬಿಟ್ಟು ಡೈರೆಕ್ಟ್ ಕೇಳಿದ ತಕ್ಷಣ ಯುದ್ಧಕ್ಕೆ ಹೋಗ್ಬೋದಾ ಅಂತ ರಾಜ ಕೇಳಿದ ತಕ್ಷಣ ಹೋಗ್ಬೋದು. ಕರ್ತನು ಆ ದೇಶವನ್ನ, ನೀನ್ ಯುದ್ಧಕ್ಕೆ ಹೋಗುವಂತಹ ದೇಶವನ್ನ ನಿನ್ನ ಕೈಯಲ್ಲಿ ಒಪ್ಸಿದಾನೆ. ವಿಚಿತ್ರ ಏನು ಅಂದ್ರೆ ದೇವ್ರು ಒಪ್ಸಿಲ್ಲ. ದೇವ್ರು ಇವ್ರು ಯಾರ ಮೇಲೆ ಯುದ್ಧಕ್ಕೆ ಹೋಗ್ತಿದಾರೋ ಅರಾಮ್ಯರ ಮೇಲೆ, ಅವರನ್ನ ಇವ್ರ ಕೈಗೆ ಒಪ್ಸಿಲ್ಲ, ಇಸ್ರಾಯೇಲ್ಯರ ಕೈಗೆ ಒಪ್ಸಿಲ್ಲ. ಆದ್ರೆ ಸುಳ್ಳಾಗಿ ತಪ್ಪಾಗಿ ಸುತ್ತ ಇರುವಂತಹ ಪ್ರವಾದಿಗಳು, ಈ ವಚನದ ಪ್ರಕಾರ, ಈ ವ್ಯಕ್ತಿಯ ಪ್ರಕಾರ ಅವರು ಸುತ್ತ ಇರುವಂತವರೆಲ್ಲ ಪ್ರವಾದಿಗಳು. ಆದ್ರೆ ದೇವರು ಏರ್ಪಾಡು ಮಾಡಿರುವಂತಹ ಪ್ರವಾದಿಗಳಲ್ಲ ಇವ್ರು ಯಾರು ಸಹ. ದೇವರು ಏರ್ಪಡಿಸಿ ಆಯ್ಕೆ ಮಾಡಿಟ್ಟಿರುವಂತಹ ಪ್ರವಾದಿಗಳಲ್ಲ. ಆದ್ರೆ ಇವ್ರು ಸುತ್ತ ಇರುವಂತಹ ಮಂತ್ರಾಲೋಚಕರು ಅಂತಿರೋ ಅಥವಾ ಪ್ರವಾದಿಗಳು ಅಂತಿರೋ ಇವ್ರು ಏನಂತಿದ್ದಾರೆ ಅಂತ ಹೇಳಿದ್ರೆ ಹೋಗ್ಬೋದು. ರಾಜ ಕೇಳಿದ್ದಕ್ಕೆಲ್ಲ ರಾಜ ಹೇಳಿದ್ದಕ್ಕೆಲ್ಲ ಓಕೆ, ನೀನೇ ಬೆಸ್ಟ್, ನೀನೇ ಸೂಪರ್, ನೀನೇ ಎಲ್ಲ, ಇಲ್ಲಿ ಯಾರು ಇಲ್ಲ ನಿನ್ನಷ್ಟು ಬುದ್ಧಿವಂತರು ಅನ್ನುವಂತಹ ಲೆಕ್ಕದಲ್ಲಿ ಮಾತಾಡುವಂತಹ ಜನ ಇವರು. ಇಷ್ಟು ಜನ, ಅಷ್ಟು ಜನರನ್ನ ರಾಜ ನೋಡ್ಕೊಂಡು ಶುಭವನ್ನ ಮಾತ್ರ ಮಾತಾಡ್ಬೇಕು. ನೀವು ಹಂಗೆ ಮುಂದೆ ಓದ್ಕೊಂಡು ಹೋಗ್ತಿದ್ರೆ ಇದೇ ಅಧ್ಯಾಯದಲ್ಲಿ ಇವರೆಲ್ಲ ಎಂತವ್ರು ಅಂದ್ರೆ ರಾಜನ ಸುತ್ತ ಇರುವಂತವರೆಲ್ಲ ಶುಭವನ್ನ ಮಾತ್ರ ಹೇಳುವಂತಹ ಪ್ರವಾದಿಗಳು. ಅಂದ್ರೆ ದೇವರು ಏರ್ಪಡಿಸಿರುವಂತಹ ಪ್ರವಾದಿಗಳಲ್ಲ, ಏನಾದ್ರೂ ಸಹ ಶುಭವನ್ನೇ ಬೋಧಿಸುವಂತಹ ಪ್ರವಾದಿಗಳು. ಶುಭ ಅಂತ ಹೇಳಿದ್ರೆ ದೇವರು ಯುದ್ಧಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗು ರಾಜ, ದೇವರು ನಿನ್ನ ಕೈಯಲ್ಲಿ ಖಂಡಿತವಾಗಿ ನೀವು ಯುದ್ಧಕ್ಕೆ ಹೋಗುವಂತಹ ಜನರನ್ನು ಒಪ್ಪಿಸ್ಕೊಡ್ತಾರೆ ಅಂತ ಹೇಳುವಂತ. ಅಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ. ನೀವು ಕೆಳಗಡೆ ಅದೇ ಅಧ್ಯಾಯದಲ್ಲಿ ಓದಿದ್ರೆ ಗೊತ್ತಾಗತ್ತೆ. ಆ ವ್ಯಕ್ತಿ ಮಾತ್ರ ನಿಜವನ್ನ ಹೇಳ್ತಿರ್ತಾರೆ. ಆ ವ್ಯಕ್ತಿ ಅಂದ್ರೆ ರಾಜನಿಗೆ ಆಗೋದಿಲ್ಲ. ನಮಗೆ ಅರ್ಥ ಆಯ್ತಾ? ಮನುಷ್ಯರಾಗಿ ನಾವು ಸಹ ಎಂತ ಕ್ವಾಲಿಟಿಯನ್ನ ಅವಾಗ ಹೊಂದಿರ್ತೀವಿ ಅಂತ ಹೇಳಿದ್ರೆ, ನಮ್ಮನ್ನು ಸರಿ ಮಾಡುವಂತವ್ರು ಅಥವಾ ನಾವ್ ಮಾಡಿರುವಂತಹದನ್ನ ಸರಿಪಡಿಸ್ಲಿಕ್ಕೆ ನೋಡುವಂತವ್ರು ಅಂತರ ನಮ್ಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹೌದಾ ಇಲ್ವಾ? ಯಾರಾದ್ರೂ ನಮ್ಗೆ ತುಂಬಾ ಇಷ್ಟ? ಜಾಸ್ತಿ ನಾವ್ ಹೇಳಿದಕ್ಕೆಲ್ಲ ಸೂಪರ್, ನಿಮ್ ತರ ಯಾರು ಇಲ್ಲ ಬ್ರದರ್, ನಿಮ್ ತರ ಯಾರು ಇಲ್ಲ ಸಿಸ್ಟರ್ ಅಂತ ಅನ್ನುವಂತವ್ರೆ ನಮ್ಗೆ ಅವಾಗ ಇಷ್ಟ ಆಗ್ತಾರೇನೋ. ಮನುಷ್ಯರ ಸ್ವಭಾವ ಅಲ್ವಾ ಹೊಗಳಿಕೆಗೆ ದಾಸರಾಗುವಂತಹದ್ದು ಅನ್ನುವಂತಹದ್ದು. ನಿಜಾನ? ಇಲ್ಲಿಯೂ ಅಷ್ಟೇ, ಈ ರಾಜನಿಗೆ ಆ ಒಬ್ಬ ನಿಜ ಹೇಳುವಂತಹ ಪ್ರವಾದಿನ ಕಡ್ರೆ ಆಗೋದಿಲ್ಲ.
ಇನ್ನು ತಪ್ಪಾಗಿ ಬರೀ ಶುಭವನ್ನೇ ಹೇಳುವಂತವ್ರು, ಬರೀ ಹೊಗಳುವಂತಹ ಪ್ರವಾದಿಗಳು ತುಂಬಾ ಇಷ್ಟ. ಆ ತರ ಜನ ಎಷ್ಟು ಜನ ಇದಾರಂತೆ ಈ ರಾಜನ ಸುತ್ತ. 400 ಮಂದಿ ಪ್ರವಾದಿಗಳು 5ನೇ ವರ್ಷದಲ್ಲಿ 6ನೇ ವರ್ಷದಲ್ಲಿ ಇರುತ್ತೆ. 400 ಮಂದಿ ಪ್ರವಾದಿಗಳಿದಾರಂತೆ ಅಹಾಬನ ಸುತ್ತ. ಎಂತವ್ರು ಎಲ್ಲ ಶುಭವನ್ನ ಮಾತ್ರ ಹೇಳುವಂತ, ರಾಜನ ಚೆನ್ನಾಗಿ ಹೊಗಳುವಂತವ್ರು, ರಾಜ ಮಾಡುವಂತ ಎಲ್ಲ ಕೆಲಸವನ್ನು ಹೊಗಳುವಂತವ್ರು. ಹೌದಾ? ಆಮೇಲೆ ಈ ರಾಜನಿಗೆ ಎಂತ ಗತಿ ಬಂತು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಅಹಾಬನಿಗೆ ಸಾವು. ತಾನು ಅನ್ಕೊಂಡಂತಹದ್ದು, ತಾನು ಏನ್ ಮಾಡ್ತಾನೋ ಅದೇ ರೀತಿಯಲ್ಲಿ, ಅದೇ ಪ್ಯಾಟರ್ನ್ ಅಲ್ಲಿ ಈ ವ್ಯಕ್ತಿಗೂ ಸಹ ಸಾವು ಬರುತ್ತೆ. ಅದನ್ನು ನಾವು ನೋಡ್ತೀವಲ್ವ? ಇದನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತಹ ವಿಚಾರ ಒಂದೇ, ಹೊಗಳಿಕೆ ಅನ್ನುವಂತಹದ್ದು ಎಷ್ಟು ಭಯಂಕರವಾಗಿರುವಂತಹದ್ದು ಅಂದ್ರೆ ಅಷ್ಟು ವಿಚಿತ್ರವಾಗಿರುವಂತಹದ್ದು. ಇದೊಂಥರ ರೀತಿಯಾಗಿರುವಂತಹ ಬಲೆ ಆಗಿರುವಂತಹ ಸತ್ಯವೇದ ಲಾಮತ ಜ್ಞಾನೋಕ್ತಿಗಳಲ್ಲಿ 24ನೇ ಅಧ್ಯಾಯ 25ನೇ ಅಧ್ಯಾಯ ಅನ್ಸುತ್ತೆ. ಒಂದ್ಸರಿ ಬಲೆ ಹುಟ್ಟಿದ್ರೆ ಹೊಗಳುವಂತವ್ರು ಫಸ್ಟ್ ಬಲೆಯಲ್ಲಿ ಬೀಳ್ತಾರೆ, ಆಮೇಲೆ ನಾವ್ ಯಾರನ್ನು ಹೊಗಳಿದೀವೋ ಅವರ ಬಲೆಯಲ್ಲಿ ಬೀಳ್ತಾರೆ. ಏನೇನೆಲ್ಲ ತಡೆಯುತ್ತಲ್ವಾ ಈ ಹೊಗಳಿಕೆ ಅನ್ನುವಂತಹದ್ದು? ಒಬ್ಬ ವ್ಯಕ್ತಿಯನ್ನ ತಾನು ಸಮಾನ ಅಲ್ಲ, ತಾನು ಉತ್ತಮನು ಅನ್ನುವಂತಹ ಹಂತಕ್ಕೆ ತಗೊಂಡು ಬಂದಿಡುತ್ತೆ. ಎರಡನೇದು, ಆ ವ್ಯಕ್ತಿಯ ತಪ್ಪು ಆ ವ್ಯಕ್ತಿಗೆ ಅರ್ಥ ಆಗದೆ, ಸ್ವೀಕಾರ ಮಾಡದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತಾನ ಆ ವ್ಯಕ್ತಿ. ನೆಕ್ಸ್ಟ್ ಮೂರನೇದಾಗಿ ಮುಂದೆ ನೋಡಿದ್ವಲ್ವಾ, ಅಂದ್ರೆ ತನ್ನಲ್ಲಿ ಇಲ್ಲದೆ ಇರುವಂತಹ ಒಳ್ಳೆ ಗುಣವೂ ಸಹ ಇದೆಯೇನೋ ಅಂತ ಅನ್ಕೊಂಡು ಅದನ್ನ ಭಾವಿಸ್ಕೊಂಡು ಮುಂದೆ ಹೊರಟೋಗ್ತಾನೆ. ಆ ಮರಗಳ ವಿಚಾರದಲ್ಲಿ ನಾವು ನೋಡಿದ್ವಲ್ವಾ, ಆ ಮುಳ್ಳುಗಿಡಗಳು ನಿಮ್ಗೆ ಅದೇ ಆಶ್ಚರ್ಯ ಆಗತ್ತ. ಮುಳ್ಳುಗಿಡದ ಬಾಯಲ್ಲಿ ಬಂದಂತಹ ಮಾತು, ನೀವೆಲ್ಲ ನಿಜವಾಗ್ಲೂ ಯಥಾರ್ಥವಂತರಾಗಿ ನಾವು ನನ್ನ ರಾಜನಾಗಿ ಮಾಡ್ಬೇಕು, ಅಭಿಷೇಕಿಸ್ಬೇಕು ಅಂತ ಅನ್ಕೊಂಡ್ರೆ ಬಂದು ಅಭಿಷೇಕಿಸ್ಬೋದು. ನನ್ನ ನೆರಳಲ್ಲಿ ಬಂದು ಆಶ್ರಯ ತಗೊಳ್ಳಿ. ನೆರಳಲ್ಲಿದೆಯಪ್ಪ ನಿನ್ನ ಹತ್ರ ಇಷ್ಟಕ್ಕೂ ಆಶ್ರಯ ತಗೊಳ್ಲಿಕ್ಕೆ? ನೀವು ಮುಳ್ಳುಗಿಡ ತಾನೇ ಇಷ್ಟಕ್ಕೂ ಆ ಮುಳ್ಳುಗಿಡವನ್ನ ದೇವರು ಏನಕ್ಕೆ ಇಟ್ಟಿದ್ದಾರೆ ನಮ್ಮ ಕಣ್ಮುಂದೆ ಅನ್ನುವಂಥದ್ದು ಇದನ್ನ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಎಷ್ಟು ಅಪಾಯಗಳಿದೆ ಗೊತ್ತಾ ಮುಳ್ಳುಗಿಡದಿಂದ. ನೀವು ಮುಳ್ಳುಗಿಡವನ್ನು ಮುಟ್ಟಿದ್ರೆ ಅದು ಚುಚ್ಚುತ್ತೆ ನಿಮ್ಮನ್ನ, ನಿಜಾನೇ? ನೀವು ಮುಟ್ಟಿದ್ರೆ ಅದಕ್ಕಿರುವಂತಹ ತವಂದ್ ಅನ್ನುವಂಥ ಚುಚ್ಚುತ್ತೆ. ಬೆಂಕಿ ಹತ್ಕೊಂಡ್ರೆ ಫಸ್ಟ್ ಹತ್ಕೊಳ್ಳುವಂತಹದ್ದು ಈ ಮುಳ್ಳುಗಿಡ ಅನ್ನುವಂಥದ್ದು. ನಿಜವಾಗ್ಲೂ ಬೆಂಕಿಗಳು ಹತ್ಕೊಳ್ಲಿಕ್ಕೆ ಕಾರಣ, ಕಾಡುಗಿಚ್ಚುಗಳು, ದೊಡ್ಡ ದೊಡ್ಡ 100,000 ಎಕರೆ ಕಾಡುಗಳು ನಾಶ ಆಗ್ಲಿಕ್ಕೆ ಕಾರಣ ಈ ಮುಳ್ಳುಗಿಡಗಳು. ಕೆಲವೊಂದ್ಸಾರಿ ಅತ್ಯಂತ ಬೇಗವಾಗಿ ಬೆಂಕಿ ಹತ್ಕೊಳ್ಳುತ್ತೆ, ನಿಜಾನ? ಇಷ್ಟೊಂದು ಕೆಟ್ಟ ಗುಣ ಇರುವಂತಹ ಈ ಮುಳ್ಳುಗಿಡ ಅನ್ನುವಂತಹದ್ದು ಜನ ಬಂದು ರಾಜನಾಗ್ತೀಯ ಅಂದ ತಕ್ಷಣ ನಾನ್ ರಾಜನಾಗ್ಲಿಕ್ಕೆ ರೆಡಿ. ಒಳ್ಳೆ ಕೆಲಸಗಳನ್ನು ಮಾಡ್ತಿರುವಂತಹ ಅಂಜೂರ ಮುಂದೆ ಬರಲಿಲ್ಲ, ಒಳ್ಳೆ ಕೆಲಸಗಳನ್ನು ಮಾಡ್ತಿರುವಂತಹ ಅಂಜೂರ ಈ ಹೊಗಳಿಕೆಗೆ ದಾಸನಾಗ್ಲಿಲ್ಲ. ನೆಕ್ಸ್ಟ್ ಒಳ್ಳೆ ಕೆಲಸಗಳನ್ನ ಮಾಡುವಂತಹ ದ್ರಾಕ್ಷಾಲತೆಯೂ ಸಹ ಇದಕ್ಕೆ ಈ ಹೊಗಳಿಕೆಗೆ ದಾಸನಾಗಿ ಒಪ್ಕೊಳ್ಳಿಲ್ಲ. ಒಳ್ಳೆ ಕೆಲಸಗಳನ್ನ ಮಾಡುವಂತ ಎಣ್ಣೆ ಮರನೂ ಒಪ್ಕೊಳ್ಳಿಲ್ಲ, ಈ ಮರ ಒಪ್ಕೊಂತು. ಹೊಗಳಿಕೆಯನ್ನ ಸಂಪೂರ್ಣವಾಗಿ ಆಹ್ಲಾದಿಸಿ ಆಮೇಲೆ ಜನ ಹೇಳಿರುವಂತಹ ಡೆಸಿಷನ್ಗೆ ಓಕೆ ಅಂತ. ಹೌದಾ? ಕೆಲವೊಂದ್ಸರಿ ನಮ್ಮ ಸುತ್ತಲೂ ಸಹ ನೀವು ಎಲ್ಲಿ ಬೇಕಾದ್ರೂ ಈ ರೀತಿಯಾಗಿರುವಂತಹ ಜನ ಇರ್ತಾರೆ. ನೀವು ಹೋಗುವಂತಹ ಕಾಲೇಜ್ಗಳಲ್ಲಾಗಿರ್ಬೋದು, ನೀವು ಹೋಗುವಂತಹ ಕೆಲಸದಲ್ಲಾಗಿರ್ಬೋದು, ಅಥವಾ ನೀವು ಹೋಗುವಂತಹ ಸಭೆಗಳಲ್ಲಾಗಿರ್ಬೋದು, ನೀವು ಸೇರುವಂತಹ ಸಹವಾಸದಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಬಂಧು ಬಳಗದಲ್ಲಾಗಿರ್ಬೋದು, ಎಲ್ಲಿ ಬೇಕಾದ್ರೂ ಈ ತರ ಜನ ಇರ್ತಾರೆ ಹೊಗಳುವಂತವ್ರು. ಮಾತೆತ್ತಿದ್ರೆ ಹಂಗ ಬರೆದಾರೆ, ನೀವು ಒಬ್ರೆ ಸೂಪರ್ ಅಂತ ಅನ್ನುವಂಥವ್ರು. ದಯವಿಟ್ಟು ದೂರ ಇರಿ ಅವ್ರ ಹತ್ರ ಇಂದ. ಒಂದು ವೇಳೆ ಅವರಿಗೆ ಈ ಪ್ರಸಂಗ ಕೇಳಿ ಅವ್ರು ಮಾರ್ಪಡ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸ್ತು ಬಿಟ್ರು ಸಹ ಈ ಪ್ರಸಂಗವನ್ನು ಫಾರ್ವರ್ಡ್ ಮಾಡಿ ಅವ್ರ ಕಡೆ ತಲುಪಿಸುವಂತಹದ್ದು, ಅಥವಾ ಈ ಪ್ರಸಂಗವನ್ನು ಫಾರ್ವರ್ಡ್ ಮಾಡುವಂತಹ ಅವಕಾಶ ಇಲ್ಲದೆ ಹೋದ್ರು ಸಹ ನೀವೇ ಈ ಪ್ರಸಂಗದಲ್ಲಿ ನೀವೇನ್ ಕೇಳಿದಿರೋ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ಅವರಿಗೂ ಒಳ್ಳೇದಲ್ಲ ಅವ್ರು ಹೊಗಳುವಂತಹದ್ದು, ಎಲ್ಲರನ್ನು ಹೆಚ್ಚಾಗಿ ಹೊಗಳಿಸ್ಕೊಂಡಂತವರಿಗೂ ಒಳ್ಳೇದಲ್ಲ. ದೇವರಿಂದ ಅತ್ಯಂತ ಬೇಗ ದೂರ ಆಗ್ತೀವಿ, ಶೋಧನೆಗೆ ಬೀಳ್ತೀವಿ. ಫಸ್ಟ್ ವಚನ ಅದನ್ನೇ ಅಲ್ವಾ ಓದಿದ್ ಸತ್ಯವೇದದಲ್ಲಿ, 2ನೇ ವಚನ ಅನ್ಸುತ್ತೆ ನಾವು ಓದಿದ್ವಿ ಅಲ್ಲ ಸತ್ಯವೇದದಲ್ಲಿ. ಶೋಧನೆಗೆ ಬೀಳ್ತೀವಿ ಆಟೋಮ್ಯಾಟಿಕ್. ಹೊಗಳಿಕೆಯಿಂದ ಚಿನ್ನ ಅಥವಾ ಬೆಳ್ಳಿ ಕುಲುಮೆಗೆ ಹಾಕಿ ಪುಟಕ್ಕೆ ಹಾಕಿ ಶೋಧಿಸಿದಾಗ ಹೇಗೋ ಹಾಗೆ ಹೊಗಳಿಕೆಯಿಂದ ಶೋಧನೆ ಅನ್ನುವಂಥದ್ದು ಶುರು ಆಗುತ್ತೆ. ಅವಾಗ ಶುರು ಆಗುತ್ತೆ ನಮ್ಮ ಮನಸ್ಸಲ್ಲಿ ಉಬ್ಬಿಕೊಳ್ಳುವಂತಹದ್ದು ಅನ್ನುವಂತಹ ಭಾವನೆ, ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಸ್ವಾರ್ಥ. ಹೌದಾ? ಓಕೆ, ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಚಾಡಿ ಮಾತುಗಳು ಅನ್ನುವಂತಹದ್ದು ಈಗಾಗಲೇ ನೋಡಿದೀವಿ ಪ್ರಸಂಗವನ್ನ. ಇವತ್ತು ನಾವು ನೋಡಿರುವಂತಹದ್ದು ಹೊಗಳಿಕೆ ಅನ್ನುವಂತಹದ್ದು. ಎರಡೂ ಪ್ರಸಂಗವನ್ನ ಒಂದೇ ಕಡೆ ಬರೆದಿಟ್ಕೊಳ್ಳಿ. ಸೊ ರಿವೈಸ್ ಮಾಡ್ಬೇಕಾದ್ರೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಎರಡೂ ಸಹ ಇಂಟರ್ ರಿಲೇಟೆಡ್ ಆಗಿರುವಂತಹದ್ದೇ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಭೂಮಿಯ ಮೇಲೆ ನಿಮ್ಮ ಮಕ್ಕಳಾಗಿರುವಂತಹ ನಾವು ಯಾವ್ಯಾವ ಗುಣಗಳನ್ನು ಇಟ್ಕೊಂಡಿರಬಾರದು ಅನ್ನುವಂತಹದ್ದರ ಸಾಕ್ಷಿಗಾಗಿ ನೀವು ಸಾಕಷ್ಟು ಸನ್ನಿವೇಶಗಳನ್ನ ಸಂದರ್ಭಗಳನ್ನ ಸತ್ಯವೇದದಲ್ಲಿ ಬರ್ಸಿದ್ದೀರಾ. ಪ್ರತಿಯೊಂದು ಸಂದರ್ಭವೂ ಸಹ ವಿವರವಾಗಿ ಹೊಗಳಿಕೆ
ಇದರಿಂದ ಆಗುವಂತಹ ಎಫೆಕ್ಟ್ಗಳು, ಇದರಿಂದ ನಮ್ಮ ಮನಸ್ಸಿಗೆ ಸಂಭವಿಸುವಂತಹ ಶೋಧನೆ, ಇದರಿಂದ ಆಗುವಂತಹ ಅಪಾಯ, ಇದರಿಂದ ನಮ್ಮ ಜೀವನ ತಗೊಳ್ಳುವಂತಹ ತಿರುವು, ಇವೆಲ್ಲವನ್ನು ಸುಸ್ಪಷ್ಟವಾಗಿ ಹೇಳುತ್ತೆ ತಂದೆ ಈ ವಚನಗಳೆಲ್ಲವೂ ಸಹ. ಇದನ್ನು ನಾವು ಆಲೋಚನೆ ಮಾಡಿದ್ವಿ ತಂದೆ. ಕೊನೆವರೆಗೂ ನಮ್ಮ ಜೀವಿತದ ಅಂತ್ಯಾವಸ್ಥೆಯವರೆಗೂ ಈ ವಚನಗಳೆಲ್ಲ, ಈ ಸಂದರ್ಭಗಳೆಲ್ಲ ನಮಗೆ ನೆನಪಿರೋ ಹಾಗೆ, ಅವಶ್ಯಕತೆ ಇದ್ದಾಗ ಪ್ರತಿಯೊಂದನ್ನು ಸಹ ನಾವು ಬಳಸ್ಕೊಳ್ಳೋ ಹಾಗೆ ನೀವು ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತುಗಳನ್ನು ಮುಂದೆ ಒಂದು ವೇಳೆ ಆ ರೀತಿಯಾಗಿರುವಂತಹ ಸನ್ನಿವೇಶಗಳು ಬಂದ್ರು, ನಾವು ಇನ್ನೊಬ್ಬರನ್ನು ತುಂಬಾ ಹೆಚ್ಚಾಗಿ ಹೊಗಳುವಂತಹದ್ದಾಗಿರ್ಬೋದು, ಇನ್ನೊಬ್ಬರ ಕಡೆಯಿಂದ ಹೊಗಳಿಕೆಯನ್ನು ಕೇಳಬೇಕು ಅನ್ನುವಂತಹ ಆ ಒಂದು ಆಸಕ್ತಿ ಆಗಿರ್ಬೋದು, ಎರಡೂ ಎದುರಾದಾಗ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಹೊಗಳಿಕೆಗೆ ಪಾತ್ರರಾಗಿರುವಂತವರೆಲ್ಲ ಏನಾದ್ರೂ ಸತ್ಯವೇದದಲ್ಲಿ ಅಂತ ಹೇಳಿ ತಿಳ್ಕೊಂಡು ನೆನಪಿಸ್ಕೊಂಡು ನಮ್ಮನ್ನು ನಾವು ಮತ್ತೆ ಹುಷಾರಾಗಿ ಮಾಡ್ಕೊಂಡು ಒಬ್ಬರೇ ದೇವರಾಗಿರುವಂತಹ ನಿಮ್ಮ ಹತ್ರ ಮಾತ್ರ ಮೆಚ್ಚುಗೆಯನ್ನ ಆಶಿಸಿ, ಒಬ್ಬರೇ ದೇವರಾಗಿರುವಂತಹ ನಿಮ್ಮ ಹತ್ರ ಮಾತ್ರ ಹೊಗಳಿಕೆಯನ್ನ, ನಿಮ್ಮ ಹತ್ರ ಮಾತ್ರ ಅಭಿನಂದನೆಯನ್ನು ಕೋರಿ ಮನುಷ್ಯರಿಂದ ಅದನ್ನು ಕೋರದೆ ಮುಂದೆ ಹೋಗುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ನಾವು ಕೇಳಿರುವಂತಹ ಮಾತುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ ಬೇಕಾಗಿರುವಂತಹ ಭಾಗ್ಯವನ್ನ, ಅವಕಾಶಗಳನ್ನು ಕೊಟ್ಟು ಮಾಡಿಸಿ. ಹಾಗೆ ಅಪ್ಪ, ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಶಿಸ್ತುಬದ್ಧವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಿರುವಂತಹ ನಿಮ್ಮ ಮಕ್ಕಳನ್ನ ನೆನಪು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯವೂ ಬಂದು ಭಾಗಿಗಳಾಗಿ ತೀವ್ರವಾಗಿರುವಂತಹ ನಿದ್ರೆ ಬರುವಂತಹ ಸಮಯದಲ್ಲೂ ಸಹ ದೇವರ ವಾಕ್ಯ, ನನ್ನ ತಂದೆಯ ಮಾತುಗಳನ್ನು ಕೇಳಬೇಕು ಅನ್ನುವಂತ ಆಸಕ್ತಿಯಿಂದ ಎದ್ದು ಪ್ರತಿನಿತ್ಯವೂ ಜಾಯಿನ್ ಆಗ್ತಿರುವಂತಹ ಎಲ್ಲರನ್ನೂ ನೆನಪು ಮಾಡ್ಕೊಂಡು ತಂದೆ. ಅವರ ಕುಟುಂಬಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು, ಅವರಿಗಿರುವಂತಹ ಅನಿವಾರ್ಯತೆಗಳು, ಅವಶ್ಯಕತೆಗಳು ನಮ್ಮ ಚಿತ್ತಾನುಸಾರವಾಗಿ ನೀವು ಪೂರೈಸ್ತೀರ ಅನ್ನುವಂತಹದನ್ನ ನಾವು ನಂಬುತ್ತಿದ್ದೇವೆ. ಎಲ್ಲವನ್ನು ನಿಮ್ಮ ಕರದಲ್ಲಿ ಸಮರ್ಪಿಸಿಕೊಟ್ಟು ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್.